ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ಅಲ್ಲಿ ಇದು 5ನೇ ವಿಡಿಯೋ ಮಾಡ್ತಾ ಇರೋದು ಗ್ರಾಮರ್ ರಿಲೇಟೆಡ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ರಿಲೇಟೆಡ್. ಇವತ್ತು ಗ್ರಾಮರ್ ಗಿಂತ PQRS ತುಂಬಾ ಜನ ಕೇಳ್ತಾ ಇದ್ರಿ. PQRS ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ಓಕೆ, ಜಂಬಲ್ ವರ್ಡ್ಸ್ ಅಂತ ಕರಿತೀವಿ, ಜಂಬಲ್ ಸೆಂಟೆನ್ಸ್, ಜಂಬಲ್ ಅಂತಾನು ಕೂಡ ಕರಿತೀವಿ. ಇದನ್ನ ಹೆಂಗ್ ಬೇಕಾದ್ರೂ ಕರಿಬಹುದು. PQRS ಅಂತ ಕರಿಬಹುದು, ABCD ಅಂತ ಕರಿಬಹುದು. ಗ್ರೂಪ್ ಸಿ PDO ಎಕ್ಸಾಮ್ಗೆ ಎನಿ ಟೈಮ್ ಕೇಳ್ತಾನೆ, ಬಂದೇ ಬರುತ್ತಿದೆ ಎಕ್ಸಾಮ್ಗೆ. ಬ್ಯಾಂಕಿಂಗ್ ಅಲ್ಲೂ ಕೇಳ್ತಾನೆ. ಬೇರೆ ಬೇರೆ ಇಂಗ್ಲಿಷ್ ಸೆಕ್ಷನ್ಸ್ ಏನೇನಿದೆ, SDA FDA ಇಂಗ್ಲಿಷ್ ತಗೋತಿರಲ್ಲ ಪೇಪರ್, ಅವ್ರಿಗೂ ಕೂಡ ಇದು ಬೇಕಾಗುತ್ತೆ. ಫೈನ್ ಸರ್, ಇದು 5ನೇ ವಿಡಿಯೋ ಇಂಗ್ಲಿಷ್ ಅಲ್ಲಿ, ನಮ್ಗೆ ಜನರಲ್ ಇಂಗ್ಲಿಷ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ ಸರ್. ಪ್ಲೇ ಲಿಸ್ಟ್ ದಯವಿಟ್ಟು ಹೋಗಿ ಆಕ್ಸೆಸ್ ಮಾಡಿ. ಅಲ್ಲಿ ಗ್ರಾಮರ್ ಗಳಾಗಿದೆ ಅಪ್ ಟು 4th ವಿಡಿಯೋ ತನಕ. ಓಕೆ, ಅಪ್ ಟು 4th ವಿಡಿಯೋ ತನಕ ಬರೀ ಗ್ರಾಮರ್ ಮಾಡಿದೀವಿ. ಗ್ರಾಮರ್ ಅಂದ್ರೆ ಅಲ್ಲಿ ಎರರ್ ಫೈಂಡಿಂಗ್, ಅಂದ್ರೆ ತಪ್ಪು ಹೆಂಗ್ ಹುಡುಕ್ಬೋದು ಕೇಳ್ತಾನಲ್ಲ. ಒಂದ್ ಸೆಂಟೆನ್ಸ್ ಕೊಡ್ತಾನೆ, ಆ ಸೆಂಟೆನ್ಸ್ ಅಲ್ಲಿ ಯಾವ ಪಾರ್ಟ್ ತಪ್ಪು ಅಂತ ಕೇಳ್ತಾನೆ. ಸೊ ಅದಕ್ಕೆಲ್ಲ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಹೇಳಿದ ಒಂದು ರೂಲ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಸೊ ಆ ರೂಲ್ಸ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹೆಂಗೆ ಎರರ್ ನ ಫೈಂಡ್ ಮಾಡೋದು, ಸೊ ಎಲ್ಲಿ ತಪ್ಪಾಗಿರುತ್ತೆ ಅಂತ. ಓಕೆ, ಹಾಗೆ ಮುಂದೆ ಕೂಡ ವಿಡಿಯೋಸ್ ಬರುತ್ತೆ. ಆ ಲಿಂಕ್ ನಾನು ಆ ಪ್ಲೇ ಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸರ್. ಅಂಡ್ ಯು ಕ್ಯಾನ್ ಫಾಲೋ ಮೀ ಇನ್ ಟೆಲಿಗ್ರಾಮ್ ಚಾನಲ್. ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೀವು ಅಲ್ಲಿಂದ ಕೂಡ ಹೋಗಿ ನೀವು ಟೆಲಿಗ್ರಾಮ್ ಅಲ್ಲೂ ಕೂಡ ಲಿಂಕ್ಸ್ ಗಳು, ವಿಡಿಯೋಸ್ ಗಳು, ನೋಟ್ಸ್ ಗಳು, ಬೇರೆ ಬೇರೆ PDF ಗಳು, ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಫೈನ್ ಸರ್, ಫಸ್ಟ್ ಏನ್ ಮಾಡ್ತಾ ಇದೀನಿ ಗೊತ್ತಾ, ಈಗ ಒಂದಷ್ಟು ಕ್ವಶನ್ಸ್ PDO ಮತ್ತೆ ಗ್ರೂಪ್ ಸಿ. ಇಲ್ಲಿ ನಿಮಗೆ PQRS ಅಥವಾ ABCD ಅಂತ ಏನ್ ಕರಿತೀವಿ, ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಅಂತ 3 ಟೈಪ್ಸ್ ಆಗಿ ಕ್ವಶನ್ಸ್ ಬರುತ್ತೆ. ಓಕೆ, 3 to 4 ಟೈಪ್ಸ್ ಬರುತ್ತೆ. ನಾವು PDO ಮತ್ತೆ ಗ್ರೂಪ್ ಸಿ ತಲೆಯಲ್ಲಿ ಇಟ್ಕೊಂಡು ಡಿಸ್ಕಸ್ ಮಾಡೋಣ. ಈಗ ಒಂದ್ 2-3 ಕ್ವಶನ್ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ, ಈ ಒಂದು ಸೀರೀಸ್ ಅಲ್ಲಿ ಫಸ್ಟ್ ಆ PDO ಮತ್ತೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ಸ್ ಬಂದಿವೆ, ಓಕೆ, ಅದನ್ನೇ ತಗೊಂಡು ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಆಗ ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ ಲೆವೆಲ್ ಹೆಂಗಿರುತ್ತೆ, ಯಾವ ತರ ಇರುತ್ತೆ ಅಂತ. ಈಗ ನೋಡಿ, ಸಿಂಪಲ್ ನೋಡಿ, ಈ ಕ್ವಶನ್ ತಗೊಂಡಿದ್ದೀನಿ. ಓಕೆ, ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. 2 ರಿಂದ 3 ರೀತಿ ಸಾಲ್ವ್ ಮಾಡಬಹುದು. ಎಲ್ಲ ಕೂಡ ಡೀಟೇಲ್ ಡಿಸ್ಕಸ್ ಮಾಡೋಣ ಸರ್. ನೀವು ಕೂಡ ನನ್ನ ಕ್ವಶನ್ಸ್ ನ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಾ ಇರಬೇಕು. ಆನ್ಸರ್ ನೀವು ಲೈವ್ ಅಲ್ಲಿ ಹೇಳ್ತಾ ಹೋಗ್ಬೇಕು. ಓಕೆ, ಈಗ ನೋಡಿ, ಇದು ಈ ಕ್ವಶನ್ ಇದೆಯಲ್ಲ, ದಿಸ್ ಕ್ವಶನ್ ಇಸ್ PDO. ಓಕೆ, ಸಿಂಪಲ್ ಕ್ವಶನ್ ಇದೆ. ಇದು ಗ್ರೂಪ್ ಸಿ ಇದೆ, ತಗೊಂಡಿದ್ದೀನಿ, ಡೋಂಟ್ ವರಿ. ಯಾಕೆಂದ್ರೆ ಈ ರೀತಿ ಕ್ವಶನ್ಸ್ ಕೂಡ ಗ್ರೂಪ್ ಸಿಲು ಬರ್ತವೆ. ಮತ್ತೆ ಇದಕ್ಕಿಂತ ಡಿಫಿಕಲ್ಟಿನೂ ಬರುತ್ತೆ. ಹೆಂಗೆ ಡಿಫಿಕಲ್ಟಿ, ಮೊದಲನೇದು ಮತ್ತೆ ಈಗ ಒಂದು 5 ರಿಂದ 6 ಸೆಂಟೆನ್ಸ್ ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. 6 ಸೆಂಟೆನ್ಸ್ ಅಲ್ಲಿ ಮೊದಲನೇದು ಮತ್ತೆ 6ನೇದು ಫಿಕ್ಸ್ ಇರುತ್ತೆ. ಈ ಮಧ್ಯದಲ್ಲಿ PQRS ಅಂತ ಏನೋ ಕೊಟ್ಟಿರ್ತಾನೆ, ಇದನ್ನ ರೀಅರೇಂಜ್ ಆಗಿರುತ್ತೆ. ಇದನ್ನ ರೀಅರೇಂಜ್ ಸರಿಯಾಗಿ ಮಾಡಬೇಕು. ಓಕೆ, ಇನ್ನೊಂದು ಟೈಪ್ ಬರುತ್ತೆ, ದಿಸ್ ಇಸ್ ಟೈಪ್ 1. ದಿಸ್ ಇಸ್ ಟೈಪ್ 1. ಓಕೆ, ಇನ್ನು ಟೈಪ್ 2 ಈ ತರ ಸಿಂಪಲ್ ಆಗಿರುತ್ತೆ, ಈ ರೀತಿ ಇರುತ್ತೆ. ಇನ್ ಟೈಪ್ 3 ನಾವು ನೋಡೋದಾದ್ರೆ, ಟೈಪ್ 3 ತರ ಯಾವ ತರ ಇರುತ್ತೆ ಅಂದ್ರೆ, ಬರೀ ಒಂದು ಸೆಂಟೆನ್ಸ್ ಮಾತ್ರ ಫಿಕ್ಸ್ ಮಾಡಿರ್ತಾನೆ, ಇನ್ನು ಅದ್ರ ಕೆಳಗಡೆ PQRS ಅಂತ ಕೊಟ್ಟಿರ್ತಾನೆ. ಸೊ ಎಲ್ಲಾ ರೀತಿಯ ತಗೊಂಡಿದೀನಿ. ಈಗ ನೋಡಿ, ದಿಸ್ ಇಸ್ ಟೈಪ್ 1 ಅನ್ಕೊಂಡ್ರೆ, ಇದು ಟೈಪ್ 2 ಅನ್ಕೊಂಡ್ರೆ, ಇದು ಟೈಪ್ 3 ಅಂತ ಅನ್ಕೊಂಡ್ರೆ, ಎಲ್ಲಾ ರೀತಿಯದು ಕೂಡ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ತಗೊಂಡಿದ್ದೀನಿ. ಓಕೆ, ಇದಾದ್ಮೇಲೆ ಪ್ರಾಕ್ಟೀಸ್ ಸೆಷನ್ ಮುಂದೆ ಮಾಡ್ತಾ ಹೋಗೋಣ, ಡೋಂಟ್ ವರಿ. ಬಟ್ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಫಸ್ಟ್ ಕ್ವಶನ್ ತಗೋತೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಓಕೆ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ. ಹಾಗಾಗಿ ನಾನು ಡೀಟೇಲ್ ಆಗಿ ನಿಧಾನ ಡಿಸ್ಕಸ್ ಮಾಡ್ತೇನೆ. ಗೊತ್ತಿರೋರು ಬೇಕಾದ್ರೆ ಅದನ್ನ ಫಾಸ್ಟ್ ಮಾಡ್ಕೊಂಡು ವಿಡಿಯೋನ ನೀವು ನೋಡ್ಕೋಬಹುದು. ಈಗ ಈ ಕ್ವಶನ್ ತಗೊಳ್ಳಿ. ದ ಕರೆಕ್ಟ್ ಆರ್ಡರ್ ಈಸ್, ಇಲ್ಲಿ ABCD ಅಂತ ಕೊಟ್ಟಿದ್ದಾನೆ. PQRS ಅಂತಾನೆ ಇರ್ಬೇಕಲ್ಲ, ABCD ಇರ್ಬೋದು, ಏನ್ ಬೇಕಾದ್ರೂ ಕೊಡಬಹುದು, XYZ ಅಂತಾನೆ ಕೊಡ್ಬೋದು. ಓಕೆ, ಏನಿದೆ ಫಸ್ಟ್, ಎ ಬ್ಯೂಟಿ ಅಸೆಟ್ ದ ಸ್ಕಿನ್ ಮೋರ್ ದೆನ್ ಈಸ್ ಮಚ್. ಓಕೆ ಸರ್, ಇಲ್ಲಿ ನೋಡಿ, ನಾನು ಫಸ್ಟ್ ಇದನ್ನ ಸಾಲ್ವ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಯಾವ ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು ಅಂತ. ಓಕೆ, ಇಲ್ಲಿ ನೋಡಿ, ಬ್ಯೂಟಿ ಅಸೆಟ್ ಅಂತಂದ್ರೆ ಏನು ಅಂದ್ರೆ, ನಮ್ಮ ಸೌಂದರ್ಯ ಪರಿಕರಕಗಳಿರುತ್ತಲ್ಲ ನಮ್ಗೆ ಮಾಡ್ಕೊಳಕ್ಕೆ, ಅದಕ್ಕಿಂತ ಸ್ಕಿನ್ ನಮ್ದು ಅಂದ್ರೆ ಚರ್ಮ ಇದೆಯಲ್ಲ, ಮುಖದ ಚರ್ಮ ಇದೆಯಲ್ಲ, ಸ್ಕಿನ್, ದಟ್ ಈಸ್ ತುಂಬಾ ಮಚ್ ಮೋರ್ ಇಂಪಾರ್ಟೆಂಟ್ ಅಂತ ಅರ್ಥ ಈ ಕಂಪ್ಲೀಟ್ ಪ್ಯಾಸೇಜ್ ಓದಿದಾಗ. ಓಕೆ, 4 ಸ್ಟೇಟ್ಮೆಂಟ್ ಹೋದಾಗ. ಹಾಗಾದ್ರೆ ಏನಂತ ಬರಬಹುದು, ದ ಸ್ಕಿನ್ ಈಸ್ ಮಚ್ ಮೋರ್ ದ್ಯಾನ್. ಓಕೆ, ದ ಸ್ಕಿನ್ ಈಸ್ ಮಚ್ ಮೋರ್ ದ್ಯಾನ್ ಎ ಬ್ಯೂಟಿ ಅಸೆಟ್. ಅಂದ್ರೆ ಇಲ್ಲಿ ಒಂದನೇದು ಯಾವುದು B, ಎರಡನೇದು ಯಾವುದು D, ಮೂರನೇದು ಯಾವುದು C. ಎಲ್ಲಿದೆ BDCB, ಇಲ್ಲಿದೆ ನೋಡಿ, BDC. ದಿಸ್ ಇಸ್ ದ ರೈಟ್ ಆನ್ಸರ್. ಸರ್, ಇದು ಹೆಂಗ್ ಮಾಡೋದು ಸರ್? ಇದು ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ, 2 ರೀತಿ ಟೈಪ್ 1 ಸಾಲ್ವ್ ಮಾಡೋದು ಹೆಂಗೆ ಅಂದ್ರೆ, ಆಪ್ಷನ್
ಫಸ್ಟ್ ಟೈಪ್ ಹೆಂಗ್ ಸಾಲ್ವ್ ಮಾಡೋದು ಅಂದ್ರೆ ಈ ಪ್ಯಾಸೇಜ್ ಫುಲ್ ಓದ್ಬೇಕು, ಅದೇನ್ ಅರ್ಥ ಹೇಳ್ತಾ ಇದೆ ಅಂತ ಅರ್ಥೈಸ್ಕೋಬೇಕು. ಅರ್ಥೈಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಫಸ್ಟ್ ಬರ್ಬೋದು ಯಾವ್ದು ಸೆಕೆಂಡ್ ಬರ್ಬೋದು ಅಂತ. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿರ್ಬೇಕು. ಮೋರ್ ಈಸ್ ಇದೆಯಲ್ಲ, ಇವೆಲ್ಲ ಇಂಡಿಪೆಂಡೆಂಟ್ ಅಲ್ಲ. ಎ ಇಸ್ ಇಂಡಿಪೆಂಡೆಂಟ್ ಅಲ್ವಾ. ಎ ಬ್ಯೂಟಿ ಅಸೆಟ್ ಈಸ್ ಮಚ್ ಮೋರ್ ದನ್ ದ ಸ್ಕಿನ್ ಅಂತ ಹೇಳಕ್ಕಾಗತ್ತ? ಹೇಳ್ಬೋದಾ ಹೇಳಿ? ಎ ಬ್ಯೂಟಿ ಅಸೆಟ್ ಈಸ್ ಅಂದ್ರೆ ಇದನ್ನ ಒಂದು ಮಾಡಿ, ಅಸೆಟ್ ಈಸ್ ಇದನ್ನ ಎರಡು ಮಾಡಿ, ಓಕೆ, ಈಸ್ ಮಚ್ ಮೋರ್ ದ್ಯಾನ್ ದ ಸ್ಕಿನ್ ಅಂತ ಹೇಳಕ್ಕಾಗತ್ತ? ಆಗಲ್ಲ ಸರ್. ಯಾಕೆಂದ್ರೆ ಇಲ್ಲಿ ನೋಡಿ, ಒಂದು ಎ, ಎರಡನೇದು ಡಿ. ಎ ಡಿ ಎಲ್ಲಿದೆ? ಇಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಓಕೆ, ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ಇಲ್ಲಿ ಆಪ್ಷನ್ ಅಲ್ಲೇ ಇಲ್ಲ. ಒಂದು ಆಪ್ಷನ್ ನಮ್ಗೆ ಈ ಆಪ್ಷನ್ ಇದೆ. ಮತ್ತೆ ಇನ್ನೊಂದು ನಮ್ಗೆ ಗೊತ್ತಿದೆ, ಚರ್ಮ ಯಾವಾಗ್ಲೂ ನಮ್ಮ ಚರ್ಮ ನಾವು ಬ್ಯೂಟಿ ಪರಿಕರಗಳಿಗೆ ಏನಂತ ಕರಿತೀವಿ, ಪರಿಕರಗಳಿಗಿಂತ ಹೆಚ್ಚು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಸಿಂಪಲ್ ಆಗಿ ಒಂದು. ಇನ್ನು ಆಪ್ಷನ್ ಟು ಹೆಂಗೆ ಅಂತಂದ್ರೆ ಆಪ್ಷನ್ ಮೆಥಡ್ ಅಂತ ಕರಿತೀವಿ. ಆಪ್ಷನ್ ಮೆಥಡ್ ಅಂದ್ರೆ ಇಲ್ಲೆಲ್ಲ ಆಪ್ಷನ್ಗಳನ್ನು ನಾವು ಚೆಕ್ ಮಾಡ್ತಾ ಹೋಗೋದು. ಯಾವ ಆಪ್ಷನ್ ನಮ್ಗೆ ಸರಿಯಾಗಿ ಮೀನಿಂಗ್ಫುಲ್ ಆಗಿ ಸೆಂಟೆನ್ಸ್ ಆಗುತ್ತೆ ಅವಾಗ ಅದನ್ನ ಟಿಕ್ ಮಾಡೋದು. ಈ ಎರಡು ಆಪ್ಷನ್ ಇಂದ ಮಾಡ್ಬೋದು ಸರ್. ಇದು ಬಿಟ್ಟಿನಿಲ್ವಾ ಸರ್? ಇದೆ ಸರ್. ಈಗ ಇದು ಈಸಿ, ಇದು ಎಲ್ಲರೂ ಸಾಲ್ವ್ ಮಾಡ್ತೀರಾ. ನಾನ್ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ. ಏನದು ಟಿಪ್ಸ್ ನೋಡಿ. ಇಲ್ಲಿ ನಾನು ಕ್ವಶನ್ಸ್ ತಗೊಂಡಿದ್ದೀನಿ, ಡೋಂಟ್ ವರಿ. ಕ್ವಶನ್ಸ್ ಇದೆ, ತುಂಬಾ ಕ್ವಶನ್ಸ್ ಇದೆ, ಸಾಲ್ವ್ ಮಾಡೋಣ ಒಂದೊಂದು. ಫಸ್ಟ್ ಟಿಪ್ಸ್ ಅರ್ಥ ಮಾಡ್ಕೊಳ್ಳಿ. ಸಾಲ್ವ್ ಮಾಡಕ್ಕೆ ಏನ್ ಮಾಡ್ಬೇಕು ಸರ್? ಫಸ್ಟ್ ಈ PUKRS ಅಲ್ಲಿ ಗ್ರೂಪ್ಸ್ ಇಲ್ಲಿ ತುಂಬಾ ಡಿಫಿಕಲ್ಟಿ ಕೇಳ್ತಾರೆ ನೋಡಿ. ಈ ತರ ದೊಡ್ಡದಿದೆ ಗ್ರೂಪ್ಸ್ ಇಲ್ಲಿ. ಇದೆಲ್ಲ ಗ್ರೂಪ್ ಸಿ ಕ್ವಶನ್ಸ್ ಬಂದಿರ್ತಕ್ಕಂಥ 2018, 16 ಬಂದಿರ್ತಕ್ಕಂಥ ಕ್ವಶನ್ಸ್. ಓಕೆ, ಸೊ ಹಾಗಾಗಿ ದೊಡ್ಡದಿರುತ್ತೆ ಸೆಂಟೆನ್ಸ್ ಗಳು. ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್. ಫಸ್ಟ್ ನೋಡಿ, ಪ್ಯಾಸೇಜ್ ನ ಓದ್ಬೇಕು. ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್ ಫಸ್ಟ್. ಓಕೆ, ಫಸ್ಟ್ ಎಲ್ಲ ಇದನ್ನ ಓದ್ಕೊಳ್ಳಿ. ಫೈನ್. ಅದ್ರ ಮೀನಿಂಗ್ ಏನ್ ಹೇಳ್ತಾ ಇದೆ, ಓಕೆ, ಅದು ನಿಮಗೆ ಈಸಿಯಾಗಿ ಗೊತ್ತಾಗ್ಬೇಕು. ಅವಾಗ ನಿಮ್ಗೆ ಯಾವ ಸೆಂಟೆನ್ಸ್ ಅಂದ್ರೆ ಯಾವ್ದು ಬರಕ್ಕೆ ಅಂತ ಗೊತ್ತಾಗುತ್ತೆ. ಫೈನ್. ಇನ್ನು ಎರಡನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪೇರ್. ಯಾವ್ದಕ್ಕೆ ಯಾವ ಪೇರು ಅಂತ ಅಂದ್ರೆ, ಈಗ 6 ಸೆಂಟೆನ್ಸ್ ಇದ್ರೆ ಎರಡೆರಡು ಪೇರ್ ಮಾಡ್ಕೋಬಹುದು. ಎರಡೆರಡು ಸೆಂಟೆನ್ಸ್ ನ ಪೇರ್ ಮಾಡ್ಕೋಬಹುದು. ಅಂದ್ರೆ ಇದಾದ್ಮೇಲೆ ಅದ್ ಬರುತ್ತೆ, ಇದಾದ್ಮೇಲೆ ಅದ್ ಬರುತ್ತೆ, ಇದೆರಡು ಒಟ್ಟಿಗೆ ಬರುತ್ತೆ, ಇದೆರಡು ಒಟ್ಟಿಗೆ ಬರುತ್ತೆ, ಇದೆರಡು ಒಟ್ಟಿಗೆ ಬರುತ್ತೆ ಅಂತ. ಸೊ ಈ ತರ ಪೇರ್ ಮಾಡ್ಕೊಂಡಾಗ್ಲೂ ಕೂಡ ನಮ್ಗೆ ಈಸಿ ಆಗುತ್ತೆ ಮಾಡಕ್ಕೆ. ಫೈನ್. ಈ ಪೇರ್ ಮಾಡೋದ್ ಹೆಂಗೆ ಸರ್? ಪೇರ್ ಮಾಡೋದ್ ಹೆಂಗೆ ಅಂದ್ರೆ, ಈಗ ಒಂದ್ ಸೆಂಟೆನ್ಸ್ ಇತ್ತು, ಇನ್ನೊಂದ್ ಸೆಂಟೆನ್ಸ್ ಇತ್ತು. ಇದೆರಡಕ್ಕೂ ಲಿಂಕಿಂಗ್ ವರ್ಡ್ ನ ನೋಡ್ಬೇಕು. ಇಲ್ಲಿ ಯಾವ್ದಾದ್ರು ಒಂದ್ ಲಿಂಕಿಂಗ್ ವರ್ಡ್ ಕೊಟ್ಟಿರ್ತಾನೆ, ಈ ಸೆಂಟೆನ್ಸ್ಗೂ ಕರೆಕ್ಟ್ ಆಗಂಗೆ. ಆ ಲಿಂಕಿಂಗ್ ವರ್ಡ್ ನ ನಾವೇನ್ ಮಾಡ್ಬೇಕು? ಕಂಡುಹಿಡಿಬೇಕು. ಓಕೆ, ಫೈನ್. ಒನ್ಸ್ ಯು ಮೇಕ್ ದ ಪೇರ್, ಜಸ್ಟ್ ರೆಕಾರ್ಡ್ ದ ಫಾರ್ಮ್ ಆಫ್ ಕರೆಕ್ಟ್ ಅಂಡ್ ಮೀನಿಂಗ್ಫುಲ್. ಆ ಪೇರ್ ಮಾಡ್ಕೊಂಡ್ಮೇಲೆ ಯಾವ್ದಾದ್ಮೇಲೆ ಯಾವ್ದು ಬರಬೇಕು ಅಂತ ಜಸ್ಟ್ ಓದಿದಾಗ ನಮ್ಗೆ ಮೀನಿಂಗ್ಫುಲ್ ಪ್ಯಾಸೇಜ್ ಬರುತ್ತೆ. ಓಕೆ, ಫೈನ್. ಇದು ಒನ್ ವೇ. ಇದು ಮಾಡಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಈ ಪ್ಯಾಸೇಜ್ ನ ರೀಡ್ ಮಾಡಿದ ತಕ್ಷಣ ಫಸ್ಟ್ ಸೆಂಟೆನ್ಸ್ ಯಾವುದು? ಈಗ 6 ಸೆಂಟೆನ್ಸ್ ಇರುತ್ತೆ. 1, 2, 3, 4, 5, 6 ಅಂತ ಪ್ಯಾಸೇಜ್ ಓದ್ತೀರಾ. ಫಸ್ಟ್ ಓದಾದ್ಮೇಲೆ, ಪ್ಯಾಸೇಜ್ ಅಂದ್ರೆ ಸೆಂಟೆನ್ಸ್ಗಳು ಓದಾದ್ಮೇಲೆ ಇದ್ರಲ್ಲಿ ಇಂಡಿಪೆಂಡೆಂಟ್ ಯಾವುದು ಅಂದ್ರೆ ಯಾವ್ದು ಸೆಂಟೆನ್ಸ್ಗೆ ಹಿಂದೆ ಮುಂದೆ ಬೇಕಾಗಿಲ್ಲ, ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅದನ್ನ ಕಂಡಿಡ್ಕೊಬೇಕು. ಅಂದ್ರೆ ಅವಾಗ ಗೊತ್ತಾಗುತ್ತೆ ನಮ್ಗೆ ಮೊದಲನೇ ಸೆಂಟೆನ್ಸ್ ಯಾವ್ದು ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಪೇರ್ ಮಾಡ್ಕೊಳ್ಳಿ. ಅಥವಾ ಇನ್ನೊಂದ್ ತರ ಮಾಡ್ಬೋದು, ಫಸ್ಟ್ ಇಂಡಿಪೆಂಡೆನ್ಸ್ ಕಂಡಿಡ್ಕೋಬಹುದು. ಮತ್ತೆ ಲಾಸ್ಟ್ ಸೆಂಟೆನ್ಸ್ ಇರುತ್ತಲ್ಲ, ಕನ್ಕ್ಲೂಷನ್ ಅಂತ ಕರಿತೀವಿ. ಉಪಸಂಹಾರ ಅಥವಾ ದಸ್ ಅಂತ ಇರುತ್ತೆ, ಹ್ಯಾಸ್ ಎ ರಿಸಲ್ಟ್ ಅಂತ ಇರುತ್ತೆ, ಆದ್ದರಿಂದ ದೇರ್ ಫೋರ್ ಅಂತ ಇರುತ್ತೆ, ಹಿಂಗೆಲ್ಲ ಇರುತ್ತೆ. ಲಾಸ್ಟ್ ಸೆಂಟೆನ್ಸ್ ಹೆಂಗಿರುತ್ತೆ ಅಂದ್ರೆ ಒಂದ್ ರೀತಿ ಎಂಡ್ ಮಾಡೋ ರೀತಿ ಇರುತ್ತೆ. ಓದ್ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಮತ್ತೆ ಲಾಸ್ಟ್ ಸೆಂಟೆನ್ಸ್ ನೀವು ಕಂಡಿಡ್ಕೊಂಡ್ಬಿಟ್ರೆ, ಅಂದ್ರೆ ಕನ್ಕ್ಲೂಷನ್ ಸೆಂಟೆನ್ಸ್ ಕಂಡಿಡ್ಕೊಂಡ್ಬಿಟ್ರೆ, ಇನ್ ಮಧ್ಯ ಇರುತ್ತಲ್ಲ ಅದನ್ನ ಪೇರ್ ಮಾಡ್ಕೊಂಡು ನೀವು ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ಈಗ ನಿಮ್ಗೆ ಇಲ್ಲಿ ಇಷ್ಟು ಪಾಯಿಂಟ್ಸ್ ತಿಳ್ಕೊಳ್ಳಿ ಸಾಕು. ಇಷ್ಟು ಪಾಯಿಂಟ್ಸ್ ತಿಳ್ಕೊಳ್ಳಿ ಹೆಂಗ್ ಮಾಡ್ಬೋದು ಅಂತ. ಓಕೆ, ನಾವು ಇಲ್ಲಿ ಕ್ವಶನ್ ಮುಖಾಂತರ ನಿಮ್ಗೆ ಪ್ರಾಕ್ಟೀಸ್ ಆದಂಗೆ ಅದ್ರದ್ದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಫೈನ್. ಈಗ ನೋಡಿ, ಇದೆರಡು ಕ್ವಶನ್ಸ್ ಇದೆಯಲ್ಲ, ಇದೆರಡು ಕ್ವಶನ್ಸ್ ಈಸಿ ಕ್ವಶನ್, ಗ್ರೂಪ್ಸ್ ಇಲ್ಲಿ ಬಂದಿರೋದು. ಆದ್ರೆ ಇದು 2015, 16 ಕೇಳಿರೋದು. ಓಕೆ, ನೋಡೋಣ ಇದು ಎಷ್ಟು ಈಸಿ ಕ್ವಶನ್ಸ್ ಇದೆ ಅಂತ. ಇಲ್ಲಿ ಕೇಳಿದಾನೆ ಸ್ಕ್ರಾಂಬಲ್ಡ್, ನಂಬರ್ಡ್ ಬಿಟ್ವೀನ್ ಅಂದ್ರೆ ಸೆಂಟೆನ್ಸ್ ಸ್ಕ್ರಾಂಬಲ್ ಆಗಿದೆ, ಮಿಕ್ಸ್ ಆಗಿದೆ, ಅದನ್ನ ಸರಿ ಮಾಡಿ. ಫೈನ್. ಓಕೆ, ಇಲ್ಲಿ ಯಾವುದೇ ಫಿಕ್ಸ್ ಸೆಂಟೆನ್ಸ್ ಕೊಟ್ಟಿಲ್ಲ. ABCDEFGH ತನಕ ಕೊಟ್ಟಿದ್ದಾನೆ, HG ತನಕ ಕೊಟ್ಟಿದ್ದಾನೆ. ಓಕೆ, ಫೈನ್. ಈಗ ಇದನ್ನ ನಾವು ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು ಸರ್? ಫಸ್ಟ್ ಓದಿ. ಯು ಕಾಂಟ್ ಟೇಕ್ ದ ಬಾಯ್ ದ ವಿಲೇಜ್ ಔಟ್ ಆಫ್ ದ ಬಾಯ್ ಬಟ್. ಓಕೆ, ಇಲ್ಲಿ ಏನೋ ವಿಲೇಜ್ ಬಾಯ್ನ ತಗೊಂಡೋಗೋದು, ಅವರಿಂದ ಇವ್ರಿಂದ ತಗೊಂಡೋಗೋದು, ಬಾಯ್ನ ವಿಲೇಜ್ ಇನ್ ತಗೊಂಡೋಗೋದು, ವಿಲೇಜ್ ನ ಬಾಯಿನ ತಗೊಂಡೋಗೋದು, ಈ ತರ ಏನೋ ಇದೆ ಇಲ್ಲಿ ಅಲ್ವಾ? ಏನೋ ಸಮಥಿಂಗ್ ಇಸ್ ಲೈಕ್ ದಟ್. ಇಲ್ಲಿ ಒಂದು ಬುದ್ಧಿ ಓಡಿಸಿ ನೀವು. ಯಾವಾಗ್ಲೂ ಬಾಯ್ನ ಈಗ ನೋಡಿ, ಈಗ ನಾನು ಹೇಳ್ತೀನಿ ನೋಡಿ,
ಯು ಕ್ಯಾನ್ ಟೇಕ್ ದ ಬಾಯ್ ಔಟ್ ಆಫ್ ದ ವಿಲೇಜ್ ಅಂದ್ರೆ ಬಾಯ್ನ ಸಿಂಪಲ್ ಅಲ್ವಾ ಸರ್, ಅರ್ಥ ಮಾಡ್ಕಿ. ಒಬ್ಬ ಹುಡುಗನ್ನ ವಿಲೇಜ್ ಇಂದ ತಗೊಂಡ್ ಹೋಗ್ಬೋದು ಈಚೆಗೆ. ವಿಲೇಜ್ ನ ಅಂದ್ರೆ ಹಳ್ಳಿನ ಹುಡುಗನಿಂದ ತಗೊಂಡ್ ಹೋಗಕ್ಕಾಗತ್ತೆ ಈಚೆಗೆ? ಆಗಲ್ಲ. ಬಾಯ್ನ ಬೇಕಾದ್ರೆ ವಿಲೇಜ್ ಇಂದ ತಗೊಂಡ್ ಹೋಗ್ಬೋದು. ಎಸ್, ವಿಲೇಜ್ ನ ಹುಡುಗನಿಂದ ಈಚೆಗೆ ತಗೊಂಡ್ ಹೋಗಕ್ಕಾಗಲ್ಲ. ಅಂದ್ರೆ ಫಿಸಿಕಲಿ ಒಂದ್ ಹಳ್ಳಿನ ಒಬ್ಬ ಹುಡುಗ ಇದ್ದಾನೆ ಆ ಪ್ಲೇಸ್ ಅಲ್ಲಿ ಅಂದ್ರೆ ಆ ಪ್ಲೇಸ್ ನ ಎತ್ಕೊಂಡು ಹೋಗಕ್ಕಾಗಲ್ಲ ಅಲ್ವಾ. ಸಿಂಪಲ್ ಕಾನ್ಸೆಪ್ಟ್ ಯೂಸ್ ಮಾಡಿ ಅಲ್ವಾ, ಸಿಂಪಲ್. ಈಗ ನೋಡಿ, ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಇಂಡಿಪೆಂಡೆಂಟ್ ವರ್ಡ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ದ ಬಾಯ್, ದ ವಿಲೇಜ್ ಇದೆ. ಎಸ್, ಯು ಕೂಡ ಇಂಡಿಪೆಂಡೆಂಟ್. ಓಕೆ, ಯು ಅಂದ್ರೆ ನೌನ್ ಪ್ರೊನೌನ್ ಅಂತ ಬರುತ್ತಲ್ಲ, ಅದೆಲ್ಲ ಇಂಡಿಪೆಂಡೆಂಟ್ ವರ್ಡ್. ಪ್ರೊನೌನ್, ಯು ಅಂದ್ರೆ ಪ್ರೊನೌನ್ ಅಲ್ವಾ, ನೌನ್ ಅಂದ್ರೆ ನೇಮ್ ಇರುತ್ತೆ. ಇವೆಲ್ಲ ಇಂಡಿಪೆಂಡೆಂಟ್ ವರ್ಡ್. ಸೊ ಹಾಗಾಗಿ ಈ 4ಅಲ್ಲಿ ಯಾವ್ದು ಬೇಕಾದ್ರೂ ಇಂಡಿಪೆಂಡೆಂಟ್ ವರ್ಡ್ ಆಗ್ಬೋದು. ಈ 4ಅಲ್ಲಿ ಯಾವ್ದಾದ್ರು ಅಂದ್ರೆ ಈ 4ಅಲ್ಲಿ ಯಾವ್ದಾದ್ರು ಫಸ್ಟ್ ಸೆಂಟೆನ್ಸ್ ಬರ್ಬೋದು. ಇದನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಯಾವಾಗ ಅಂದ್ರೆ ಪ್ಯಾಸೇಜ್ ಓದಿದಾಗ, ಅಥವಾ ಇಲ್ಲಿ ಆಪ್ಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಸಿಂಪಲ್ ಟ್ರಿಕ್, ಸ್ಮಾರ್ಟ್ ವೇ ಆಫ್ ಸ್ಟಡಿ ಅಂತಂದ್ರೆ ಹಿಂಗೇನೆ. ಇಲ್ಲಿ ನೋಡಿ, ಎಲ್ಲ ಫಸ್ಟ್ ಆಪ್ಷನ್ ಏನೇ ಇದೆ ಇಲ್ಲಿ. ಹಾಗಾದ್ರೆ ಈ 4ಅಲ್ಲಿ ಯಾವ್ದು ಸರ್ ಇದು ಫಸ್ಟ್ ವರ್ಡ್ ಅಂತ ಗೊತ್ತಾಯ್ತು ನಂಗೆ ಅಲ್ವಾ. ನೋಡಿದ್ರ, ಎಲ್ಲಾ ಕಡೆ ಕಣ್ಣಾಡಿಸ್ತಾ ಇರಬೇಕು ಸ್ನೇಹಿತರು, ಎಲ್ಲಾ ಕಡೆ ಕಣ್ಣಾಡಿಸ್ತಾ ಇರಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸ್ಮಾರ್ಟ್ ವೇ. ಈಗ ನೋಡಿ, ಇದು ಫಸ್ಟ್ ಸೆಂಟೆನ್ಸ್. ನನಗೆ ಫಸ್ಟ್ ಸೆಂಟೆನ್ಸ್ ಯಾವ್ದು ಅಂತ ಆಪ್ಷನ್ ಅಲ್ಲೇ ಗೊತ್ತಾಯ್ತು ನನಗೆ. ಈಗ ನೋಡಿ, ಯು ಕ್ಯಾನ್ ಟೇಕ್ ದ ಬಾಯ್ ಅಲ್ಲ, ವಿಲೇಜ್ ತಗೊಳಕ್ಕಾಗಲ್ಲ. ನಾನು ನಿಮ್ಗೆ ಈಗ ತಾನೇ ಹೇಳಿದೆ, ಯು ಕ್ಯಾನ್ ಟೇಕ್ ದ ಬಾಯ್ ಎಲ್ಲಿಂದ? ಔಟ್ ಆಫ್ ದ ವಿಲೇಜ್ ಅಂದ್ರೆ ಇದು ಮೊದಲನೇದು. ಎಸ್, ಯು ಕ್ಯಾನ್ ಟೇಕ್ ಇದು ಎರಡನೇದು. ಎಸ್, ಔಟ್ ಆಫ್ ದ ವಿಲೇಜ್. ಎಸ್, ಮೂರನೇದು. ಬಟ್ ಆದ್ರೆ ಅಲ್ವಾ, ನಾಲ್ಕನೇದು ಯು ಕಾನ್ ಟೇಕ್, ನಿನ್ ಕೆಲ್ ತಗೊಂಡ್ ಹೋಗಕ್ಕಾಗಲ್ಲ. ಐದನೇದು ಯಾರನ್ನ? ವಿಲೇಜ್ ನ. ಆರನೇದು ಎಲ್ಲಿಂದ? ಔಟ್ ಆಫ್ ದ ಬಾಯ್ ಇಂದ. ಏಳನೇ ಕಾಮ್ ಖತಮ್ ನಾಟಕ್ ಬಂದ್ ಅಲ್ವಾ. ನೀನು ಹುಡುಗನ್ನ ವಿಲೇಜ್ ಇಂದ ಹೊರಗೆ ತಗೊಂಡ್ ಹೋಗ್ಬೋದು, ಆದರೆ ಯು ಕಾನ್ ಟೇಕ್ ಅಂದ್ರೆ ವಿಲೇಜ್ ನ ಹುಡುಗನಿಂದ ತಗೊಂಡ್ ಹೋಗಕ್ಕಾಗಲ್ಲ ಅಂತ ಅಲ್ಲ. ಆದರೆ ಯು ಕಾನ್ ಟೇಕ್ ದ ವಿಲೇಜ್ ಔಟ್ ಆಫ್ ದ ಬಾಯ್, ರೈಟ್. ಈಗ ನೋಡಿ, ಮೊದಲನೇದು ಎಲ್ಲಿದೆ? ಇಲ್ಲಿದೆ. ಓಕೆ, ಎಲ್ಲ ಇದೆ. ಎರಡನೇದು ಯಾವ್ದು ಸರ್? ದ ಬಾಯ್ ಅಂದ್ರೆ ಸಿ. ಎಲ್ಲಿದೆ? ಸಿ ಇಲ್ಲಿದೆ. ನೋಡಿದ್ರ, ಇದು ಇನ್ಯಾವ್ದ್ರಲ್ಲೂ ಇಲ್ಲ. ಚೆಕ್ ಮಾಡೋದೇ ಬೇಕಾಗಿಲ್ಲ ಸರ್, ಟಕ್ ಅಂತ ಇದ್ರೆ ರೈಟ್ ಆಗ್ತದೆ. ಸೊ ಫಸ್ಟ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಹಿಂಗೆ ಸ್ವಲ್ಪ ಟೈಮ್ ಇರುತ್ತೆ ಸರ್ ನಮ್ಗೆ. ಟೈಮ್ ಇಲ್ಲ ಅಂತಲ್ಲ, ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಟೈಮ್ ಇರಲ್ಲ. ಬೇರೆ ನಮ್ಮ KPSC ಕಂಡಕ್ಟ್ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಟೈಮ್ ತುಂಬಾ ಇರುತ್ತೆ. ಆರಾಮಾಗಿ ಸಾಲ್ವ್ ಮಾಡುದು. ಎಲ್ಲಿ ಬೇಗ ಸಾಲ್ವ್ ಮಾಡೋಕ್ಕಾಗುತ್ತೆ ಟೈಮ್ ನ ಕಮ್ಮಿ ಇಟ್ಕೊಂಡ್ಬಿಡಿ, ಕಮ್ಮಿ ಮಾಡಿ. ಎಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ಬೇಕು ಅಲ್ಲಿ ಇನ್ವೆಸ್ಟ್ ಮಾಡಿ. ಇದ್ರಲ್ಲಿ ಆರಾಮಾಗಿ ಸ್ಕೋರ್ ಮಾಡಬಹುದು. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಆರ್ ಫ್ರೀ ಫ್ರಮ್ ಗ್ರೋ ಅಬಾಂಡೆಂಟ್ಲಿ ಲೋ ಪ್ಲಾಂಟ್ tundra regions during the short summer like masses and lichens and ice. ಇಲ್ಲಿ ಏನ್ ಹೇಳ್ತಾ ಇದೆ ಸರ್? ಟಂಡ್ರಾ ರೀಜನ್ ಇದೆ ನೋಡಿ, ಟಂಡ್ರಾ ರೀಜನ್. ಇಲ್ಲಿ ಏನ್ ಹೇಳ್ತಾ ಇದೆ? ಟಂಡ್ರಾ ರೀಜನ್ ಅಂದ್ರೆ ನಮ್ಮ ಭೂಗೋಳದಲ್ಲಿ ಪ್ರಪಂಚ ಹಿಂಗೆ ರೌಂಡ್ ಇದೆ ತಗೊಂಡು ಸಮಭಾಜಕ ವೃತ್ತ. ಟಂಡ್ರಾ ರೀಜನ್ ಇದೆ ಇಲ್ಲಿ. ಟಂಡ್ರಾ ರೀಜನ್ ಅಂದ್ರೆ ಟಂಡ್ರಾ ಭಾಗ, ಟಂಡ್ರಾ, ಟೈಗಾ ಎಲ್ಲ ಓದಿದೀವಲ್ಲ. ಸೊ ಈ ಟಂಡ್ರಾ ರೀಜನ್ ಅಲ್ಲಿ ಯಾವ್ದೋ ಒಂದು ಬೆಳೆ ಅಂದ್ರೆ ಒಂದು ಗಿಡಗಳು, ಮಾಸಸ್ ಅಂಡ್ ಲೀಚಸ್ ಅಂದ್ರೆ ಕಲ್ಲು ಆವಾಸ ಅಂತ ಕರಿತೀರ ಅದು ಮತ್ತೆ ಐಸ್ ಇರುತ್ತೆ. ಅಲ್ಲಿ ಶಾರ್ಟ್ ಸಮ್ಮರ್ ಇರುತ್ತೆ ಅಂದ್ರೆ ಕಮ್ಮಿ ಬೇಸಿಗೆ ಇರುತ್ತೆ. ಆ ಟೈಮಲ್ಲಿ ಇದು ಬೆಳೆಯುತ್ತೆ, ಯಾಕಂದ್ರೆ ಅಲ್ಲಿ ಐಸ್ ಇರಲ್ಲ. ಈ ಒಂದು ರೀತಿ ಏನೋ ಒಂದು ಸೆಂಟೆನ್ಸ್ ಇದೆ. ಓಕೆ, ಇದು ಓದ್ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಯಾವ್ದು ಫಸ್ಟ್ ಬರ್ಬೇಕು ಅಂತ. ಫಸ್ಟ್ ಏನ್ ಮಾಡ್ಬೇಕು ಸರ್? ಇಂಡಿಪೆಂಡೆಂಟ್ ವರ್ಡ್ ಕಂಡಿಡ್ರಿ. ಎಲ್ಲಿದೆ ಸರ್ ಇಂಡಿಪೆಂಡೆಂಟ್ ವರ್ಡ್? ಗ್ರೋ, ಆರ್, ಲೋ, ಟಂಡ್ರಾ. ಎಸ್, ಟಂಡ್ರಾ ಇಸ್ ಅ ನೌನ್ ಅಲ್ವಾ. ನೌನ್ ಅಂದ್ರೆ ಏನು? ನಾಮಪದ ಅಲ್ವಾ. ಸೊ ಫಸ್ಟ್ ಒನ್ ನಮಗ್ ಸಿಕ್ಕಾಕೊಂತು. ದಿಸ್ ಇಸ್ ದ ಫಸ್ಟ್ ಒನ್. ಓಕೆ, ಟಂಡ್ರಾ ರೀಜನ್ಸ್ ಇದೆ ನೋಡಿ. ಕನೆಕ್ಟಿವ್ ವರ್ಡ್ ಕನೆಕ್ಟ್ ಮಾಡ್ಕೊಳ್ಳಿ. ಇವಾಗ ಯಾವ್ದಕ್ಕೆ ಇದು ಫಸ್ಟ್ ಆಯ್ತಲ್ವಾ? ಟಂಡ್ರಾ ರೀಜನ್ಸ್ ಆದ್ಮೇಲೆ ಯಾವ್ದು ಬರಬೇಕು? ರೀಜನ್ಸ್ ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್ ಅಲ್ಲ, ಆರ್. ರೀಜನ್ಸ್ ಆರ್, ಯಾಕಂದ್ರೆ ಇಲ್ಲಿ ಬಹುವಚನ. ರೀಜನ್ಸ್ ಆರ್ ಫ್ರೀ ಫ್ರಮ್, ಎಲ್ಲಿಂದ ಫ್ರೀ ಇರುತ್ತೆ? ಯಾವ ಫ್ರೀ ಇರುತ್ತೆ? ಆರ್ ಫ್ರೀ ಫ್ರಮ್ ಐಸ್. ಯಾವ್ದು? ಐಸ್ ಅಲ್ವಾ. ಈಗ ನೋಡಿ, ಇದು ಕನೆಕ್ಟ್ ಆಯ್ತು ನನಗೆ. ಫ್ರೀ ಫ್ರಮ್ ಐಸ್ ಆಯ್ತು. ಇದು ಒಂದೇದೊಂದು ಗೊತ್ತಾಗೋಯ್ತು ನನಗೆ. ಇದು ಕನೆಕ್ಟ್ ಆಯ್ತು. ಈಗ ಗೊತ್ತಾಗಿಲ್ಲ ಅಂದ್ರೆ ಬರೀ ಕನೆಕ್ಟ್ ಮಾಡ್ಕೊಳ್ಳಿ, ಪೇರ್ ಮಾಡ್ಕೊಳ್ಳಿ. ಫ್ರೀ ಫ್ರಮ್ ಐಸ್. ಓಕೆ, ಯಾವಾಗ? ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್ ಅಲ್ವಾ. ಶಾರ್ಟ್ ಸಮ್ಮರ್, ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್. ಅಂಡ್ ಓಕೆ, ಇದೆರಡು ಕನೆಕ್ಟ್ ಆಯ್ತಲ್ಲ. ಓಕೆ, ಕನೆಕ್ಟ್ ಆಯ್ತು, ಫೈನ್. ಸೊ ಮೊದಲನೇದು ಡಿ ಅಂದ ತಕ್ಷಣ ಇಲ್ಲಿ ನೋಡಿ, ಡಿ ಇಲ್ಲಿ ಎಲ್ಲೂ ಇಲ್ಲ. ಇದೊಂದು ಆಪ್ಷನ್ ಅಲ್ಲಿ ಇದೆ, ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಬೋದು. ನೋಡ್ರ, ದಿಸ್ ಈಸ್ ಅ ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್. ನಿಮಗೆ ಒಂದೆರಡು ಸಾಲ್ವ್ ಮಾಡಿದ ತಕ್ಷಣ 100% ಅಂತ ಗೊತ್ತಾದ ತಕ್ಷಣ ನೀವು ಬೇರೆ ಸಾಲ್ವ್ ಮಾಡೋದೇ ಬೇಕಾಗಿಲ್ಲ, ಟಕ್ ಅಂತ ಆನ್ಸರ್ ಮಾಡ್ಬಿಡ್ಬೋದು.
ಅಲ್ವಾ? ಗೊತ್ತಾಯ್ತಲ್ಲ? ಎರಡನೇದು ಯಾವ್ದೋ ಡಿನೇ ಇಲ್ವಲ್ಲ ಸರ್, ನಾನು ನೋಡೋದೇ ಬೇಕಾಗಿಲ್ಲ. ಬಟ್ ಸ್ಟಿಲ್ ಕನ್ಫರ್ಮ್ ಮಾಡ್ಕೋಬೇಕು, ಒಂದ್ಸಲ ನೋಡ್ಬೇಕು, ಒಂದ್ಸಲ ತಪ್ಪಾಗಿರೋ ಚಾನ್ಸಸ್ ಇರುತ್ತೆ, ಎಲ್ಲೋ ರೇರ್ ಕೇಸ್ ಅಲ್ಲಿ. ಅದಕ್ಕೆ ಇನ್ನೊಂದು ನೀವು ಕಂಪ್ಲೀಟ್ ಸಾಲ್ವ್ ಮಾಡ್ಬೇಕು. ಏನಿದೆ ಇದನ್ನ ನೋಡಿ. ಥಂಡ್ರಾ ರೀಜನ್ಸ್ ಆರ್ ಫ್ರೀ ಫ್ರಮ್ ಐಸ್. ಎಸ್ ಆರ್ ಫ್ರೀ ಫ್ರಮ್ ಐಸ್. ಓಕೆ, ಯಾವಾಗ ಸರ್? ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್ ಅಲ್ವಾ? ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್. ಎಸ್ ಸರ್, ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್. ಅಂಡ್ ಗ್ರೋ ಅಬಾಂಡೆಂಟ್ಲಿ, ಜಾಸ್ತಿ ಬೆಳೆಯುತ್ತೆ. ಲೋ ಪ್ಲಾಂಟ್ ಜಾಸ್ತಿ ಬೆಳೆಯುತ್ತೆ. ಏನು? ಲೋ ಪ್ಲಾಂಟ್ ಅಲ್ವಾ? ಲೋ ಪ್ಲಾಂಟ್ ಲೈಕ್ ಮ್ಯಾಸಸ್ ಅಂಡ್ ಲಿಂಚಸ್, ಅಂದ್ರೆ ಕಲ್ಲು ಹೂ ಆವಾಸೆ ತರದ್ದು ಕಮ್ಮಿ. ಲೋ ಪ್ಲಾಂಟ್ ಅಂದ್ರೆ ಬೆಳೆಯೋದು ಹೈಟ್ ಕಮ್ಮಿ, ಅದು ಲೋ ಪ್ಲಾಂಟ್ಸ್ ಲೈಕ್ ಮ್ಯಾಸಸ್ ಅಂಡ್ ಲಿಂಚಸ್ ಅಲ್ವಾ? ಎಸ್. ಯಾವಾಗ ಸರ್? ಗ್ರೋ ಅಬ್ಯಾಂಡೆಂಟ್ಲಿ ಅಲ್ವಾ? ಗ್ರೋ ಅಬ್ಯಾಂಡೆಂಟ್ಲಿ ಇಲ್ಲಿದೆ ನೋಡಿ. ಡಿ ಇಸ್ ದ ಫಸ್ಟ್ ಸೆಂಟೆನ್ಸ್, ಗೊತ್ತಾಯ್ತು ನನಗೆ. ಆರ್ ಫ್ರೀ ಫ್ರಮ್ ಐಸ್. ಎಸ್ ಆರ್ ಎ ಇದೆ ಸೆಕೆಂಡ್ ಒನ್. ಮೂರನೇದು ಇದು ಫ್ರೀ ಫ್ರಮ್ ಐಸ್. ಎಸ್ ಸರ್. ಡ್ಯೂರಿಂಗ್ ದ ಶಾರ್ಟ್ ಸಮ್ಮರ್ ಅಲ್ವಾ? ನಮ್ಗೆ ಯಾವ ಶಾರ್ಟ್ ಸಮ್ಮರ್ ಅಂದ್ರೆ ಬೇಸಿಗೆಗಾಲ ಕಮ್ಮಿ, ಅಂದ್ರೆ ಅಲ್ಲಿ ಯಾವಾಗ ಥಂಡರ್ ರೀಜನ್ ಅಲ್ಲಿ ಇರುತ್ತೆ, ಬೇಸಿಗೆಗಾಲ ಶಾರ್ಟ್ ಆಗಿರುತ್ತೆ, ಅಂದ್ರೆ ಕಮ್ಮಿ ದಿನಗಳು ಇರುತ್ತೆ ಅಲ್ವಾ? 3 ಮತ್ತೆ ಇದು 4. ಎಸ್, 4. ಆಮೇಲೆ ಅದು ಜಿ. ಅಂಡ್ ಐದನೇದು ಅಂಡ್ ಮತ್ತು, ಯಾಕಂದ್ರೆ ಆ ಶಾರ್ಟ್ ಸಮ್ಮರ್ ಅಲ್ಲಿ ಐಸ್ ಇರಲ್ಲ. ಹೌದು, ಅದಕ್ಕೋಸ್ಕರ ಅಂಡ್ ಲೋ ಪ್ಲಾಂಟ್ಸ್ ಬೆಳಿತವೆ. ಓಕೆ, ಲೋ ಪ್ಲಾಂಟ್ಸ್ ಬೆಳಿತವೆ. ಮತ್ತು ಲೋ ಅಂದ್ರೆ ಹೈಟ್ ಕಮ್ಮಿ ಇರೋ, ಯಾವ ತರದ್ದು? ಲೈಕ್ ಮ್ಯಾಸಸ್ ಅಂಡ್ ಲೀಚನ್ಸ್. ಓಕೆ, ಮಾಸಸ್ ಅಂಡ್ ಲೀಚನ್ಸ್ 7ನೇದು. ಆಮೇಲೆ ಗ್ರೋ ಅಬ್ಯಾಂಡೆಂಟ್ಲಿ 8ನೇದು. ಅಂದ್ರೆ ಅಂತದ್ದು ಬೆಳಿತವೆ, ಚಿಕ್ಕ ಸಸ್ಯಗಳು ಬೆಳಿತವೆ, ಜಾಸ್ತಿ ಬೆಳಿತವೆ. ಅರ್ಥ ಆಯ್ತಲ್ಲ? ಸಿಂಪಲ್ ಅಲ್ಲ? ಇಲ್ಲಿ ನಮಗೆ ಮೊದಲನೇ ಸೆಂಟೆನ್ಸ್ ಕಂಡಿಡಿದಾಗ್ಲೇ ಗೊತ್ತಾಗುತ್ತೆ ಸರ್, ನನಗೆ ಆನ್ಸರ್ ಸಿಕ್ಕೋಯ್ತು ಇಲ್ಲಿ. ಅಂಡ್ ಐ ಆಮ್ 100% ಶೋರ್ ಮೊದಲನೇ ಥಂಡಾ ರೀಜನ್ನೇ ಬರೋದು ಫಸ್ಟ್ ಸೆಂಟೆನ್ಸ್ ಅಂತ. ಯಾವಾಗ ನಿಮ್ಗೆ ಒಳಿತು ಅವಾಗ ಬರೀ ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಸಿಕ್ಕೋಯ್ತು ನಮಗೆ. ಈ ತರ ಈಸಿ ಇರುತ್ತೆ ಗ್ರೂಪ್ ಸಿ ಎಕ್ಸಾಮ್ ಗಳಲ್ಲಿ. ಬಟ್ ಲೆಂತ್ ಇರುತ್ತೆ, ಲೆಂತ್ ಇದ್ದಷ್ಟು ಈಸಿ ಇರುತ್ತೆ. ನಮ್ಗೆ ಲೆಂತಿ ಸೆಂಟೆನ್ಸ್ ಇದ್ರೆ ಕನ್ಫ್ಯೂಸ್ ಆಗಲ್ಲ. ಈಗ ನೋಡಿ, ಇವೆಲ್ಲ ಇದೆಯಲ್ಲ, ಇದೆಲ್ಲ ಲೋ ಸ್ಮಾಲ್ ಸೆಂಟೆನ್ಸ್, ಇಂಥದ್ರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಈಗ ನೋಡಿ, ಇಲ್ಲಿ ನೋಡಿದ್ವಿ, ಇದೆಲ್ಲ ಸ್ಮಾಲ್ ಸೆಂಟೆನ್ಸ್, ಯಾವ್ದು ಫಸ್ಟ್ ಬರ್ಬೇಕು, ಯಾವ್ದು ಇಂಥದ್ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಸ್ನೇಹಿತರೆ, ಲೆಂತಿ ಇರುತ್ತಲ್ಲ, ಯಾವಾಗ್ಲೂ ತಿಳ್ಕೊಳ್ಳಿ, ಜಾಸ್ತಿ ಇನ್ಫಾರ್ಮೇಶನ್ ಇದ್ದಷ್ಟು ಈಸಿ ಇರುತ್ತೆ, ಕಮ್ಮಿ ಇನ್ಫಾರ್ಮೇಶನ್ ಇಷ್ಟು ಡಿಫಿಕಲ್ಟಿ ಇರುತ್ತೆ. ಇದು ನೀವು ತಲೆ ಇಟ್ಕೊಂಡ್ಬಿಡ್ಬೇಕು. ಸಿಂಪಲ್. ಓಕೆ, ಈಗ ಏನ್ ಮಾಡೋಣ, ಒಂದಷ್ಟು ಕ್ವಶನ್ಸ್ ತಗೊಳ್ಳೋಣ. ಓಕೆ, ಗ್ರೂಪ್ ಸಿ ಇದೆ ಒಂದಷ್ಟು. ಫಸ್ಟ್ ಯಾಕಂದ್ರೆ ಈ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡೋದು ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ಕ್ವಶನ್ ಲೆವೆಲ್ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಕೇಳಿದಾನೆ ಅಂತ. ಓಕೆ, 2018 ತಗೊಂಡು ಡಿಸ್ಕಸ್ ಮಾಡೋಣ, 17-18. ಆಮೇಲೆ ಪ್ರಾಕ್ಟಿಕ್ಸ್ ಕ್ವಶನ್ಸ್ ಬೇರೆ ಒಳ್ಳೊಳ್ಳೆ ಕ್ವಶನ್ಸ್ ನ ಇನ್ನು ಈಸಿಯಾಗಿ ಸಾಲ್ವ್ ಮಾಡೋದು ಹೆಂಗೆ ಅಂತ ಮುಂದೆ ತಿಳ್ಕೊತಾ ಹೋಗೋಣ. ಈಗ ಇಲ್ಲಿ ನೋಡಿ, ಇದು ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಪೇಪರ್. ಇಲ್ಲಿ ಯಾವಾಗ್ಲೂ ಫಸ್ಟ್ ಅವ್ನು ಏನ್ ಮಾಡಿರ್ತಾನೆ, ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾನೆ ನಿಮ್ಗೆ. ಈ ತರ ಎಕ್ಸಾಂಪಲ್ ಕೊಟ್ಟು ನೋಡಿ, ಈ ತರ ಇರುತ್ತೆ. ಫಸ್ಟ್ ಅಂಡ್ 6 ಸೆಂಟೆನ್ಸ್ ಆರ್ ಗಿವನ್ ಇನ್ ದ ಬಿಗಿನಿಂಗ್ ಅಂಡ್ ಎಂಡ್ ಆರ್ ನಂಬರ್ಡ್ 1 and 6 ರೆಸ್ಪೆಕ್ಟಿವ್ಲಿ. ಅದು ಯಾವಾಗ್ಲೂ ಫಿಕ್ಸ್ ಅಂತ ಹೇಳಿದ್ದಾನೆ. ಓಕೆ, ಇನ್ ಮಿಕ್ಕಿದ್ದು PQRS ಜಂಬಲ್ ಆಗಿದೆ ಅಂತ ಹೇಳಿದ್ದಾನೆ. ಅಂದ್ರೆ ಮೊದಲನೇದು ಫಿಕ್ಸ್, 6ನೇದು ಫಿಕ್ಸ್. ಓಕೆ, ಮೊದಲನೇದು ಫಿಕ್ಸ್, 6ನೇದು ಫಿಕ್ಸ್. ಇನ್ ಮಿಕ್ಕಿದ್ದು PQRS ಜಂಬಲ್ ಆಗಿದೆ. ಇದನ್ನ ನೀವು ಆರ್ಡರ್ ಆಗಿ ಬರೀಬೇಕು ಅಂತ ಹೇಳಿದ್ದಾನೆ. ಈಗ ಅವನೇ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಈ ಎಕ್ಸಾಂಪಲ್ ಈಸಿ ಇದೆ, ಇದು ಸುಮ್ನೆ ಒಂದ್ಸಲ ಓದ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಈಸಿ ಇದೆ ಯಾವಾಗ ಎಕ್ಸಾಂಪಲ್ ಕೊಡೋದು. ಈಗ ನೋಡಿ, ಒನ್ಸ್ ಅಪಾನ್ ಅ ಟೈಮ್ ದೇರ್ ಲೈವ್ಡ್ ಎ king. One day while hunting he was attacked by a tiger. He had 3 ferocious hunting dogs. The dogs pounced on the tiger and saved the king's life. The king used to take them with him while going out. He lived with them till the end of life. ನೋಡಿ, ಇಲ್ಲಿ ನಾವ್ಯಾವ್ದು ಫಿಕ್ಸ್ ಮಾಡಂಗಿಲ್ಲ, ಇಲ್ಲಿ 1, 6 ಫಿಕ್ಸ್ ಆಗಿದೆ. ಈಗ ಕನೆಕ್ಟಿಂಗ್ ವರ್ಡ್ ನೀವು ಕಂಡುಹಿಡಿಬೇಕು. ಈ ಪ್ಯಾಸೇಜ್ ಏನ್ ಹೇಳ್ತಾ ಇದೆ, ಕಂಪ್ಲೀಟ್ ಸೆಂಟೆನ್ಸ್. ಒಬ್ಬ ರಾಜ ಇದ್ದ, ಅವನೊಂದಷ್ಟು ಜನ ಟೈಗರ್ ಅಟ್ಯಾಕ್ ಆಯ್ತು, ಒಂದ್ ಕಾಡ್ಗೆ ಹೋದಾಗ, ಯಾವ್ದ ಹಂಟಿಂಗ್ ಮಾಡಕ್ಕೆ ಹೋದಾಗ ಟೈಗರ್ ಅಟ್ಯಾಕ್ ಆಯ್ತು. ಅವಾಗ ಅವ್ನ್ ಸಾಕಿರ್ತಕ್ಕಂತ 3 ನಾಯಿಗಳಿದೆ ಅವನ ಹತ್ರ. ಆ ನಾಯಿಗಳಲ್ಲಿ ಅವನ್ನ ಸೇವ್ ಮಾಡ್ತು ಅಂತ ಏನೋ ಈ ಪ್ಯಾಸೇಜ್ ಹೇಳ್ತಾ ಇದೆ. ಸೊ ಈಗ ಅರ್ಥ ಮಾಡ್ಕೋಬೇಕು ಯಾವ್ದಾದ್ರು ಯಾವ್ದು ಬರುತ್ತೆ ಅಂತ. ಈಗ ನೋಡಿ, ಒನ್ಸ್ ಅಪಾನ್ ಅ ಟೈಮ್ ದೇರ್ ಲೈವ್ಡ್ ಎ ಕಿಂಗ್ ಒಬ್ಬ ಇದ್ದ ಒನ್ಸ್ ಅಪಾನ್ ಅ ಟೈಮ್ ಅಲ್ಲಿ. ಓಕೆ, ಇವನ್ ಕಾಡ್ಗೆ ಹೋಗೋಕ್ಕಿಂತ ಮುಂಚೆ ಹೋಗ್ತಾನೆ ಅಂತ ಗೊತ್ತು. ಅವನ ಹತ್ರ ಏನಿತ್ತು ಅನ್ನೋದು ಕಂಡುಹಿಡಬೇಕು. ಓಕೆ, ಇಲ್ಲಿ ನೋಡಿ, he had 3 ferocious hunting dogs. ಓಕೆ, ಹಂಟ್ ಮಾಡ್ತಕ್ಕಂತ ಬೇಟೆ ನಾಯಿಗಳಿತ್ತು ಅವನ ಹತ್ರ 3. ಓಕೆ, ಎಸ್, ಇದು ಫಸ್ಟ್ ಬರ್ಬೇಕು, ಇವು ಫಸ್ಟ್ ಬರ್ಬೇಕು ಇಲ್ಲಿ. ಓಕೆ, ಆಮೇಲೆ ನೋಡಿ, ದ ಡಾಗ್ ಪೌನ್ಸ್ಡ್ ಆನ್ ದ ಟೈಗರ್, ಇದು ಬರಲ್ಲ. ಅದು ಟೈಗರ್ ಮೇಲೆ ಅಟ್ಯಾಕ್ ಆಗೋದು ಯಾವಾಗ, ಅವ್ನ್ ಕಾಡ್ಗೆ ಹೋದಾಗ ಅಲ್ವಾ. ಕಾಡ್ಗೆಲ್ಲ ಹೋದ ಅವನು,
the king used to take them with him while going out. ಅಂದ್ರೆ ಕಿಂಗ್ ಯಾವಾಗಾದ್ರೂ ಆಚೆ ಹೋದಾಗೆಲ್ಲ ಅದನ್ನ ತಗೊಂಡ್ ಹೋಗ್ತಾ ಇದ್ದ ಯಾವ್ದೋ ನಾಯಿಗಳನ್ನ. ಎಸ್, ದಿಸ್ ಇಸ್ ದ ಸೆಕೆಂಡ್ ಸೆಂಟೆನ್ಸ್. ನೋಡ್ರ, ಒಂದಾದ್ಮೇಲೆ ಒಂದು ಕನೆಕ್ಟ್ ಮಾಡ್ಕೊಂಡ್ ಹೋಗ್ಬೇಕು ನೀವು. ಒಂದಾದ್ಮೇಲೆ ಒಂದು ಕನೆಕ್ಟ್ ಆಯ್ತು, ಇದೆರಡು ಕನೆಕ್ಟ್ ಆದ್ಮೇಲೆ ಅಂದ್ರೆ ಇದು ಫಸ್ಟ್ ಬರ್ಬೇಕು, ಇದು ಫಸ್ಟ್ ಬರ್ಬೇಕು ನೋಡ್ಬೇಕು. ನೆಕ್ಸ್ಟ್, ಒನ್ ಡೇ ವೈಲ್ ಹಂಟಿಂಗ್ he was attacked by a tiger. The dog pounced on the tiger and saved the king's life. ಹೌದು, ಫಸ್ಟ್ ಟೈಗರ್ ಅಟ್ಯಾಕ್ ಮಾಡುತ್ತೆ, ಆಮೇಲೆ ಡಾಗ್ ಸೇವ್ ಮಾಡುತ್ತೆ. ಪಿ ಆದ್ಮೇಲೆ ಆರ್ ಬರ್ಬೇಕು ಅಲ್ವಾ, ಪಿ ಆದ್ಮೇಲೆ ಆರ್ ಬಂತು. ಸೊ QSPR ನೋಡಿ, ಆನ್ಸರ್ ಅವನೇ ಕೊಟ್ಟಿದ್ದಾನೆ. ಇದು ಎಕ್ಸಾಂಪಲ್. ಅರ್ಥ ಆಯ್ತಲ್ಲ? ಹಿಂಗೆ ಸಾಲ್ವ್ ಮಾಡ್ಬೇಕು ಸ್ನೇಹಿತರೆ. ಈಗೇನ್ ಮಾಡೋಣ, ಒಂದಷ್ಟು ಕ್ವಶನ್ಸ್ ತಗೋತೀನಿ ನಾನು, ಒಂದಷ್ಟು ಕ್ವಶನ್ಸ್ ತಗೊಂತೀನಿ. ನಾನು ಈಗ ಇಲ್ಲಿ ತನಕ ಡೀಟೇಲ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ. ಇದನ್ನ ನೀವೇ ಚಕ್ ಚಕ್ ಅಂತ ಸಾಲ್ವ್ ಮಾಡ್ಬೇಕು. ನಾನು ಟೈಮ್ ಕೊಡ್ತೀನಿ, ಎಲ್ಲಿ ಬೇಕಲ್ಲಿ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸರ್ ಯು ಹ್ಯಾವ್ ಟು ಸಾಲ್ವ್ ದಿಸ್. ನೀವು ಕಮೆಂಟ್ ಅಲ್ಲಿ ನಾನು ಆನ್ಸರ್ ಹೇಳಕ್ಕಿಂತ ಮುಂಚೆ ನೀವು ಕಮೆಂಟ್ ಮಾಡ್ತಾ ಹೋಗ್ಬೇಕು. ಫೈನ್, ಬನ್ನಿ. ಈಗ ಈ ಕ್ವಶನ್ ಅಲ್ಲಿ ಫಸ್ಟ್ 1 ಮತ್ತೆ 6ನೇ ನೋಡಿ ಫಿಕ್ಸ್. ಓಕೆ, ಇನ್ನು ಈ ಮಧ್ಯದಲ್ಲಿ PQRS ನ ಚೇಂಜ್ ಮಾಡ್ಬೇಕು. ಫಸ್ಟ್ ಓದೋಣ ಬನ್ನಿ. ಆಲ್ ಪರ್ಹ್ಯಾಪ್ಸ್ known that electricity saved is electricity produced. Okay, similarly street lights must be switched on when it is really dark. For example, we must switch off the lights in the room when it is not in use. So we must use it when it is necessary and unavoidable. At the same time, I would like to mention that we must check the misuse of electricity in every way. ಏರ್ ಕಂಡೀಷನ್ಸ್ ಇದು ಲಾಸ್ಟ್ ಸೆಂಟೆನ್ಸ್. ಓಕೆ, ಫೈನ್. ಇಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಈ ಪ್ಯಾಸೇಜ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಒಂದು ಅತ್ಯಮೂಲ್ಯ, ಅದನ್ನ ಸೇವ್ ಮಾಡಬೇಕು, ಯಾವಾಗ ಬೇಕು ಅವಾಗ ಯೂಸ್ ಮಾಡಬೇಕು, ನಾವ್ ಇಲ್ದಾಗ ಸ್ವಿಚ್ ಆಫ್ ಮಾಡಬೇಕು. ಈ ತರ ಒಂದಷ್ಟು ಸೆಂಟೆನ್ಸ್ ಇದೆ ಅಲ್ವಾ ಸರ್? ಫೈನ್. ಸೊ ಈಗ ಕನೆಕ್ಟಿಂಗ್ ಮಾಡ್ತಾ ಹೋಗ್ಬೇಕು. ಏನ್ ಕನೆಕ್ಟಿಂಗ್ ಮಾಡ್ತೀರಾ? ಫಸ್ಟ್ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಯಾವ್ದಿದೆ ನಾವು ಅದನ್ನ ಚೆಕ್ ಮಾಡ್ಬೇಕು. ಎಸ್ ಸರ್, ಇಂಡಿಪೆಂಡೆಂಟ್ ಸೆಂಟೆನ್ಸ್ ಯಾವ್ದಿದೆ ನಾವು ಅದನ್ನ ಚೆಕ್ ಮಾಡ್ಕೋಬೇಕು ಅಲ್ವಾ? ಎಸ್, ಅಂಡರ್ಸ್ಟ್ಯಾಂಡ್? ಎಸ್, ಕಮಾನ್. ಈಗ ಇದನ್ನ ಹೇಳಿ. ಈಗ ನಾನು ನಿಮ್ಗೆ ಒಂದ್ 1 ನಿಮಿಷ ಟೈಮ್ ಕೊಡ್ತೇನೆ. ನೀವು ಚೆಕ್ ಮಾಡಿ ಯಾವ್ದು ಇರ್ಬೋದು ಸರ್ ಅಂತ ನೀವು ಆನ್ಸರ್ ನ ಹೇಳಕ್ಕೆ ಟ್ರೈ ಮಾಡಿ. 1 ನಿಮಿಷ ಕೊಡ್ತೇನೆ ಅಷ್ಟೇ. ಎಸ್, ಇಂಥ ಸೆಂಟೆನ್ಸ್ ಬಂದಾಗ ಸರ್ ಇಲ್ಲಿ ನೀವು ಕನೆಕ್ಟಿಂಗ್ ವರ್ಡ್ ಮಾತ್ರ ನೋಡ್ಬೇಕು. ಒಂದು ಹಿಂಟ್ ಕೊಡ್ತೇನೆ. ಇಲ್ಲಿ ಇಂಡಿಪೆಂಡೆಂಟ್ ಫೈನ್, ಇಂಡಿಪೆಂಡೆಂಟ್ ಸಿಕ್ಕಿದ್ರೆ ಫೈನ್, ಸಿಕ್ಕಿಲ್ಲ ಅಂದಾಗ ಇಲ್ಲಿ ಯಾಕೆಂತಂದ್ರೆ ಮೊದಲನೇ ಸೆಂಟೆನ್ಸ್ ಯಾವಾಗ ಇಂಡಿಪೆಂಡೆಂಟ್ ಆಗಿರುತ್ತೆ, ಇದಕ್ ಕನೆಕ್ಟಿಂಗ್ ಯಾವ್ದು ಅನ್ನೋದು ನೀವು ಚೆಕ್ ಮಾಡ್ಬೇಕು. ಯಾವಾಗ ಫಸ್ಟ್ ಮತ್ತೆ ಫಸ್ಟ್ ಸೆಂಟೆನ್ಸ್ ಫಿಕ್ಸ್ಡ್ ಕೊಟ್ಟಿರಲ್ಲ, ಸಿಂಪಲ್ ಆಗಿ ಬರೀ PQRS ಇರುತ್ತೆ, ಅದನ್ನ ಜಂಬಲ್ ಮಾಡಿ ಅಂತ ಹೇಳ್ತಾನೆ, ಅಂದ್ರೆ ಅದನ್ನ ರಿಅರೇಂಜ್ ಮಾಡಿ ಅಂತ ಹೇಳ್ತಾನೆ, ಅವಾಗ ಮಾತ್ರ ನೀವು ಇಂಡಿಪೆಂಡೆಂಟ್ ವರ್ಡ್ ಹುಡುಕ್ಬೇಕು. ಈ ತರ ಸೆಂಟೆನ್ಸ್ ಇದ್ದಾಗ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇದೆ, ಯಾಕೆ ಒಂದೇದು ಫಿಕ್ಸ್ ಆಲ್ರೆಡಿ ಅವನೇ ಹೇಳ್ಬಿಟ್ಟಿದ್ದಾನೆ. ಇವಾಗ ನಾವು ಕನೆಕ್ಟಿಂಗ್ ವರ್ಡ್ ನೋಡ್ಬೇಕು. ಅರ್ಥ ಆಯ್ತಲ್ಲ? ಕನೆಕ್ಟಿಂಗ್ ವರ್ಡ್ ನೋಡ್ಬೇಕು. ಬನ್ನಿ, ಈಗ ನೋಡಿ ನಾನು ಹೇಳ್ತಾ ಹೋಗ್ತೀನಿ. ಆಲ್ ಪರ್ಹ್ಯಾಪ್ಸ್ known that electricity saved is electricity produced. ಹೌದು, ಎಲೆಕ್ಟ್ರಿಸಿಟಿ ಸೇವ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಿರೋದ್ರಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಆಗ್ತದೆ. ಫೈನ್. ಸೊ ಈಗ ಏನ್ ಮಾಡ್ಬೇಕು? ಸಿಮಿಲರ್ಲಿ ಅನ್ನೋದು ಬರಕ್ ಚಾನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಬರಕ್ ಚಾನ್ಸಸ್, ಇದಕ್ಕಿಂತ ಮುಂಚೆ ಏನಾದ್ರು ಇದೆ ಅಂತ ಅರ್ಥ. ಇದಕ್ಕೆ ಕನೆಕ್ಟ್ ಆಗುತ್ತಾ? ಆಗಲ್ಲ. ಪ್ರೊಡ್ಯೂಸ್ ಇಸ್ ಸೇವ್. ಓಕೆ, ಆಗಲ್ಲ. ಸೊ ಇದೆರಡು ಆಟೋಮೆಟಿಕ್ ಆಗಿ ಡಿಲೀಟ್ ಆಗೋಯ್ತು. ಅಟ್ ದ ಸೇಮ್ ಟೈಮ್ ಇದೆ, ಸೋ ಇದೆ. ಇಲ್ಲಿ ನೋಡಿ, ಸೊ ವಿ ಮಸ್ಟ್ ಯೂಸ್ ಇಟ್ ವೆನ್ ಇಟ್ ಇಸ್ ನೆಸೆಸರಿ ಅಂಡ್ ಅನ್ಅವಾಯ್ಡಬಲ್. ನೋಡಿದ್ರಾ? ಇದಕ್ಕೆ ಕನೆಕ್ಟ್ ಆಗುತ್ತೆ. ಆಲ್ ಪರ್ಹ್ಯಾಪ್ಸ್ known that ನಮ್ಗೆಲ್ಲರಿಗೂ ಗೊತ್ತಿದೆ, ಎಲೆಕ್ಟ್ರಿಸಿಟಿ ಸೇವ್ಡ್ ಇಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಅಲ್ವಾ? ಸೇವ್ ಮಾಡಬೇಕು, ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಗೆ ಅಟ್ ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಮೆನ್ಷನ್ ದಟ್ ವಿ ಮಸ್ಟ್ ಚೆಕ್ ದ ಮಿಶ್ಯೂಸ್. ನೋಡಿ, ಇದಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ, ಬಟ್ ಇದು ಕನೆಕ್ಟ್ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ. ಅದರಿಂದ ಸೊ ವಿ ಮಸ್ಟ್ ಯೂಸ್ ಇಟ್ ವೆನ್ ಇಟ್ ಈಸ್ ನೆಸೆಸರಿ ಅಂಡ್ ಅನ್ಅವಾಯ್ಡಬಲ್. ಸೊ ಇದು ಆದ್ಮೇಲೆ ಒಂದ್ ಜೊತೆ ಇದು ಕನೆಕ್ಟ್ ಆಗ್ತಾ ಇದೆ. ಸೊ ಇದು ಮೊದಲನೇ ಸೆಂಟೆನ್ಸ್ ಅಂತ ನನ್ಗೆ ಗೊತ್ತಾಯ್ತು. ಓಕೆ, ಈಗ ನೋಡಿ ಅನ್ಅವಾಯ್ಡಬಲ್ ಇತ್ತು. ಓಕೆ, ಗೊತ್ತಾಯ್ತು ನನಗೆ. ಒಂದು ಇದಾದ್ಮೇಲೆ ಇದಕ್ಕೆ ಯಾವ್ದು ಕನೆಕ್ಟ್ ಆಗುತ್ತೆ? ಆರ್ಗೆ ಯಾವ್ದು ಕನೆಕ್ಟ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ವಿ ಮಸ್ಟ್ ಸ್ವಿಚ್ ಆಫ್ ದ ಲೈಟ್ ಇನ್ ದ ರೂಮ್ ವೆನ್ ಇಟ್ ಇಸ್ ನಾಟ್ ಇನ್ ಯೂಸ್. ಕನೆಕ್ಟ್ ಆಗುತ್ತಾ? ಸಿಮಿಲರ್ಲಿ ಸ್ಟ್ರೀಟ್ ಲೈಟ್ಸ್ ಮಸ್ಟ್ ಬಿ. ಸಿಮಿಲರ್ಲಿ ಅಂದ ತಕ್ಷಣ ಇದಕ್ಕಿಂತ ಮುಂಚೆ ಇನ್ನೇನೋ ಆಗ್ತಾ ಇದೆ ಅಂತ ಅರ್ಥ. ಇದಕ್ಕಿಂತ ಮುಂಚೆ ಇನ್ನೇನೋ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇದು ಬರಕ್ ಚಾನ್ಸೇ ಇಲ್ಲ. ಇಲ್ಲ Q ಬರಬೇಕು, ಇಲ್ಲ S ಬರಬೇಕು. Q ಬರಬೇಕು, ಇಲ್ಲ S ಬರಬೇಕು. ನೀವು ಸಿಂಪಲ್ ಆಗಿ ಇನ್ನು ಸ್ಮಾರ್ಟ್ ವೇ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಫಸ್ಟ್ ಆರ್ ಸೆಂಟೆನ್ಸ್ ನಿಮಗೆ ಗೊತ್ತಾಯ್ತು ಅಂದ ತಕ್ಷಣ ಅದ್ರ ನೆಕ್ಸ್ಟ್ ಬಂದಿರೋದು ಎಸ್. ಓಕೆ, ಇಲ್ಲಿ ಕನ್ಫ್ಯೂಷನ್ ಇರಲ್ಲ. ಅದಕ್ಕೆ ಹೇಳೋದು ಎರಡನ್ನೂ ಈಕ್ವಲ್ ಆಗಿ ನೋಡ್ತಾ ಇರಿ. ಆಪ್ಷನ್ ನೋಡ್ಬೇಕು, ಇದನ್ನು ನೋಡ್ಬೇಕು. ಇದು ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್ ಅಂತ ಕರಿತೀವಿ. ಸೊ ಹಂಗಾದ್ರೆ ಅರ್ಥ ಎಸ್ಸೇ ಬರೋದು ಅಂತ. ಸೊ ಇದು ಫಸ್ಟ್ ಆದ್ಮೇಲೆ ಸೆಕೆಂಡ್ ಇದೇ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಆಗಿ ನಾ ಶಾರ್ಟ್ ಟ್ರಿಕ್ ಹೇಳ್ಕೊಡ್ತಾ ಇರೋದು ನಿಮ್ಗೆ. ಓಕೆ, ಕಾಮನ್ ಸೆನ್ಸ್ ಯೂಸ್ ಮಾಡೋದು, ಸ್ಮಾರ್ಟ್ ಸ್ಟಡಿ ಹೆಂಗೆ, ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್ ಹೆಂಗೆ ಅಂತ. ಈಗ ನೋಡಿ, ಅಟ್ ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಮೆನ್ಷನ್ ದಟ್ ವಿ ಮಸ್ಟ್ ಚೆಕ್ ದ ಮಿಸ್ಯೂಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಎವ್ರಿ ವೇ. ನೋಡಿದ್ರ? ದಿಸ್ ಇಸ್ ಸೆಕೆಂಡ್. ಇದು ಆಗಲ್ಲ. ಯಾಕಾಗಲ್ಲ ಗೊತ್ತಾ? ಫಸ್ಟ್
ಅಟ್ ದ ಸೇಮ್ ಟೈಮ್ ಇದು ನಾವು ನೆಸೆಸರಿ ಅಂಡ್ ಅನ್ಅವಾಯ್ಡಬಲ್ ಅಂತ ಹೇಳಿದ್ವಲ್ಲ, ಮಸ್ಟ್ ಬಿ ಸಿ ಇಟ್ ವೆನ್ ಇಟ್ ಇಸ್ ನೆಸೆಸರಿ. ಯಾವಾಗ ನೆಸೆಸರಿ ಅನ್ಸುತ್ತೆ ಅವಾಗ ನಾವು ಇದು ಮಾಡ್ಕೋಬೇಕು. ಅದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೇನೆ ಯು ವುಡ್ ಲೈಕ್ ಟು ಮೆನ್ಷನ್ ದಟ್ ವಿ ಮಸ್ಟ್ ಚೆಕ್ ದ ಮಿಸ್ಯೂಸ್ ಆಫ್ ಎಲೆಕ್ಟ್ರಿಸಿಟಿ ಎವ್ರಿವೇರ್. ಅಂದ್ರೆ ಎಲೆಕ್ಟ್ರಿಸಿಟಿ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನ ಎಲ್ಲಾ ಕಡೆ ಚೆಕ್ ಮಾಡಬೇಕು ಅಲ್ವಾ. ಇದಕ್ಕೂ ಕಂಪೇರ್ ಮಾಡಿದ್ರೆ ಕ್ಯೂಗೂ ಮತ್ತೆ ಎಸ್ಗೂ ಎಸ್ ಇಸ್ ದ ಬೆಸ್ಟ್ ಒನ್ ಅಂತ ಗೊತ್ತಾಗುತ್ತೆ. ಸೊ 1, 2 ಗೊತ್ತಾಯ್ತು. ಈಗ ಇವೆರಡಲ್ಲಿ ಯಾವ್ದು ಸರ್? ಇವೆರಡಲ್ಲಿ ಯಾವ್ದು? ಇಲ್ಲಿ ನೋಡಿ, ಈಗ ಎರಡು ಆಪ್ಷನ್ ಅಲ್ಲಿ ಈಗ ಆಟೋಮೆಟಿಕ್ ಇದು ಗಾನ್. ಇದೆರಡು ಆಪ್ಷನ್ ಇದೆ. ಇಲ್ಲಿ ಕ್ಯೂ ಮತ್ತೆ ಪಿ ಬರ್ಬೇಕು ಅಥವಾ ಪಿ ಅಂಡ್ ಕ್ಯೂ ಬರ್ಬೇಕು. ಓದಿ, ಏನ್ ಓದಿ ಫಸ್ಟ್? ಓಕೆ, ಆರ್ ಮತ್ತೆ ಎಸ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಯಾವ್ದು ಬರ್ತಿದೆ? ಕನೆಕ್ಟಿಂಗ್ ಯಾವ್ದಾಗುತ್ತೆ ನೋಡಿ. ಎಲೆಕ್ಟ್ರಿಸಿಟಿ ಇನ್ ಎವ್ರಿ ವೇ. ಓಕೆ, ಫಾರ್ ಎಕ್ಸಾಂಪಲ್ ವಿ ಮಸ್ಟ್ ಸ್ವಿಚ್ ಆಫ್ ದ ಲೈಟ್ ಇನ್ ದ ರೂಮ್ ವೆನ್ ಇಟ್ ಇಸ್ ನಾಟ್ ಇನ್ ಯೂಸ್. ಸಿಮಿಲರ್ಲಿ ಸ್ಟ್ರೀಟ್ ಲೈಟ್ಸ್ ಮಸ್ಟ್. ನೋಡಿದ್ರ ನೋಡಿ, ಫಸ್ಟ್ ಎಕ್ಸಾಂಪಲ್ ತಗೋತಾ ಇದೀವಿ. ಹಾಗಾಗಿ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾನೆ, ಅದೇ ತರ ಅಂತ ಇಲ್ಲಿ ಹೇಳ್ತಾನೆ, ಸಿಮಿಲರ್ಲಿ ಅಂತ ಹೇಳ್ತಾ ಇದ್ದಾನೆ. ಸೊ ಕ್ಯೂ ಆದ್ಮೇಲೆ ಪಿ ಬರ್ಬೇಕು. ಅರ್ಥ ಆಯ್ತಲ್ಲ? ದಿಸ್ ಇಸ್ ವೇ ಆಫ್ ಕನೆಕ್ಟಿಂಗ್. ಹೆಂಗ್ ಕನೆಕ್ಟಿಂಗ್ ಅಂದ್ರೆ ಫಸ್ಟ್ ಎಕ್ಸಾಂಪಲ್ ತಗೋತಾ ಇದೀವಿ. ಫಾರ್ ಎಕ್ಸಾಂಪಲ್, ಸ್ವಿಚ್ ಆಫ್ ದ ಲೈಟ್ ಇನ್ ದ ರೂಮ್ ವೆನ್ ಇಟ್ ಇಸ್ ನಾಟ್ ಇನ್ ಯೂಸ್. ನಾವು ಲೈಟ್ ಯೂಸ್ ಮಾಡಿಲ್ಲ, ಸ್ವಿಚ್ ಆಫ್ ಮಾಡ್ಬೇಕು ಲೈಟ್ ಅಲ್ಲಿ ರೂಮ್ ಅಲ್ಲಿ ಅಲ್ವಾ. ಅದೇ ತರ ಸ್ಟ್ರೀಟ್ ಲೈಟ್ಸ್ ನು ಸ್ವಿಚ್ ಆಫ್ ಮಾಡ್ಬೇಕು, ಅಂದ್ರೆ ಸ್ವಿಚ್ ಆನ್ ಮಾಡ್ಬೇಕು. ಯಾವಾಗ ಕತ್ಲೆ ಇರತ್ತೆ ಅವಾಗ ಮಾತ್ರ, ಎನಿ ಟೈಮ್ ಆನ್ ಮಾಡಬಾರ್ದು ಅಂತ ಅರ್ಥ. ಸೊ ಕ್ಯೂ ಆದ್ಮೇಲೆ ಪಿ ಬರ್ಬೇಕು. ಅದ್ ನೋಡಿ, ಅದಾದ್ಮೇಲೆ ನೋಡಿ ಫಿಕ್ಸ್ಡ್ ಇದು ಏರ್ ಕಂಡೀಷನ್, ರೆಫ್ರಿಜರೇಟರ್, ಟಿವಿ ಎಕ್ಸೆಟ್ರಾ ಮಸ್ಟ್ ಬಿ ಸ್ವಿಚ್ಡ್ ಆಫ್ ವೆನ್ ದೇ ಆರ್ ನಾಟ್ ಇನ್ ಯೂಸ್ಡ್. ಆಯ್ತಲ್ಲ? ಕ್ಯೂ ಆದ್ಮೇಲೆ ಪಿ ಬರ್ಬೇಕು. ಸೊ 2 ಇಸ್ ದ ರೈಟ್ ಆನ್ಸರ್. ಹೀಗೆ ಮಾಡ್ಬೇಕು ಸರ್ ಸಾಲ್ವ್. ಇದನ್ನ ಸರ್ ತುಂಬಾ ಡಿಫಿಕಲ್ಟೀಸ್ ಅಂತ ಅನ್ಸುತ್ತೆ. ಡಿಫಿಕಲ್ಟೀಸ್ ಅಲ್ಲ. ಯಾಕೆ ಡಿಫಿಕಲ್ಟೀಸ್ ಅನ್ಸುತ್ತೆ? ನೀವು ಸಾಲ್ವ್ ಮಾಡಿಲ್ಲ ಸರ್, ಪ್ರಾಕ್ಟೀಸ್ ಮಾಡಿಲ್ಲ ಸರ್. ಈಗ ಬೇರೆ ಬೇರೆ ಸಬ್ಜೆಕ್ಟ್ ಗಳು ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ? ಈ ತರ ಕ್ವಶನ್ಸ್ 50 ರಿಂದ 100 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇದ್ರಷ್ಟು ಈಸಿ ಯಾವ್ದು ಇಲ್ಲ. ಆರಾಮಾಗಿ ನಿಮಗೆ 4 ರಿಂದ 5 ಕ್ವಶನ್ಸ್ ಕೇಳ್ತಾನೆ. ಒಂದ್ಸಲ 4 ಕೇಳ್ತಾನೆ, ಒಂದ್ಸಲ 3 ಕೇಳ್ತಾನೆ, ಅವ್ನ್ ತಲೆ ಕೆಟ್ಟಿರ್ಬೇಕಾದ್ರೆ 5 ಕೇಳ್ತಾನೆ. ಸೊ ಆಟೋಮೆಟಿಕ್ ಆಗಿ ನೀವು ಈಸಿಯಾಗಿ ತಗೊಳ್ತಕ್ಕಂಥದ್ದು. ಈ ಗ್ರಾಮರ್ ಗಳಲ್ಲಿ ಎಷ್ಟೇ ಓದ್ರೂ ಒಂದ್ಸಲ ಮಿಸ್ಟೇಕ್ ಆಗ್ಬೋದು ನಿಮ್ಗೆ ಅಲ್ವಾ. ಗ್ರಾಮರ್ ಗಳಲ್ಲಿ ವಿರುದ್ಧ ಪದ, ಸಮಾನಾರ್ಥಕ ಪದ ಮಿಸ್ಟೇಕ್ ಆಗ್ಬಹುದು. ಬಟ್ ಇಂಥದ್ರಲ್ಲಿ ಮಿಸ್ಟೇಕ್ ಆಗಕ್ ಸಾಧ್ಯ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಆರಾಮಾಗಿ ನೀವು 100% ಸ್ಕೋರ್ ಮಾಡ್ತೀವಿ. ಓಕೆ, ಗ್ರೂಪ್ ಸಿ ಫಸ್ಟ್ ಆಫ್ ಆಲ್ ನೆಗೆಟಿವ್ ಮಾರ್ಕ್ಸ್ ಇದೆ ಅಂಡ್ ಅಲ್ವಾ. ಇಲ್ಲಿ ತಪ್ಪು ಮಾಡ್ತು ಅಂದ್ರೆ ಗಾನ್. ನೀವು ಇಲ್ಲಿ 4 ಕ್ವಶನ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, 4 ತಪ್ಪು ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಬರೀ 4 ಮಾರ್ಕ್ಸ್ ಹೋಗಲ್ಲ, ಪ್ಲಸ್ 1 ಮಾರ್ಕ್ಸ್ ಹೋಗುತ್ತೆ. ಎಲ್ಲಾದ್ರೂ 0.25 ನೆಗೆಟಿವ್ ಮಾರ್ಕ್ಸ್. ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಇನ್ನೊಂದ್ 2-3 ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಆಮೇಲೆ ಬೇಕಾದ್ರೆ ಇನ್ ಮಿಕ್ಕಿದ್ದನ್ನ ನಾವು ನೆಕ್ಸ್ಟ್ ವಿಡಿಯೋ ಸಾಲ್ವ್ ಮಾಡೋಣ. ಒಂದೇ ವಿಡಿಯೋ ಎಲ್ಲ ಮಾಡೋದು ಬೇಡ. ಫೈನ್, ಬನ್ನಿ ಈ ಕ್ವಶನ್ ನೋಡಿ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕ್ವೀನ್ ಹೂ ಹ್ಯಾಡ್ ಎ ವಂಡರ್ಫುಲಿ ನೈಸ್ ಅಂಡ್ ಬಿಗ್ ಫಾರ್ಮ್ ಹೌಸ್. ಫಾರ್ಮ್ ಹೌಸ್ ಕ್ವೀನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಓಕೆ, ನೋಡಿ ಇದು ಫಿಕ್ಸ್ಡ್. ಇನ್ ದ ಮಿಡಲ್ ಆಫ್ ದ ಫಾರ್ಮ್ ಹೌಸ್, ಇದು ಗ್ರೂಪ್ಸ್ ಇಲ್ಲಿ ಬಂದಿರೋದು. ಇನ್ ದ ಮಿಡಲ್ ಆಫ್ ದ ಫಾರ್ಮ್ ಹೌಸ್ ದೇರ್ ವಾಸ್ ಎ ಬ್ಯೂಟಿಫುಲ್ ಗಾರ್ಡನ್ ವಿತ್ ಟಾಲ್ ಕೋಕೋನಟ್ ಟ್ರೀ ಅಂಡ್ ಡೀಪ್ ರಿವರ್ಸ್. ಓಕೆ, in the farmhouse were to be seen the most beautiful forest with a golden ring tied to them. The farmhouse was so big that even the caretaker didn't know where it has begun and where it is ended. Their ring always sounds so that nobody should pass by without noticing the flowers. In the plants lived bird sang so sweetly that everybody who passed by stood still and listened to the song. Sir, ಇದು ಒಂದೇದು ಮತ್ತೆ ಆರ್ನಲ್ ಫಿಕ್ಸ್. ಈಗ ಗೊತ್ತಾಗ್ತಾ ಇದೆ. ಒಂದು ಫಾರ್ಮ್ ಹೌಸ್ ಇದೆ ಸರ್. ಒನ್ಸ್ ಅಪಾನ್ ದೇರ್ ವಾಸ್ ಎ ಕ್ವೀನ್ who had a wonderfully nice and big farm house. ರಾಣಿ ಇದ್ಲು, ಅವಳ ಹತ್ರ ಒಂದ್ ದೊಡ್ಡ ಫಾರ್ಮ್ ಹೌಸ್ ಇತ್ತು. ಆ ಕಾರ್ಡ್ ಟೈಪ್ ಇತ್ತು ಅದು. ಅಲ್ಲಿ ಏನಾಗಿತ್ತು, ಕಾರ್ಡ್ ಟೈಪ್ ಎಷ್ಟಿದೆ ಅಂದ್ರೆ ಆ ಎಂಡ್ ನಮಗ್ ಗೊತ್ತಿಲ್ಲ ಎಲ್ಲಿಂದ ಎಲ್ಲಿ ತನಕ ಅಂತ. ಆ ಎಂಡ್ ನಮಗ್ ಗೊತ್ತಿಲ್ಲ. ಜೊತೆಗೆ ಅಲ್ಲಿ ಆ ಕಾರ್ಡ್ ಮಧ್ಯದಲ್ಲಿ ಒಂದು ಗಾರ್ಡನ್ ಕೂಡ ಇತ್ತು. ಅಲ್ಲಿ ಟಾಲ್ ಕೊಕೊನಟ್ ಟ್ರೀನು ಕೂಡ ಇತ್ತು, ರಿವರ್ ಕೂಡ ಇತ್ತು. ಅದಕ್ಕೆ ಈ ಕೊಕೊನಟ್ ಟ್ರೀಗೆ ಒಂದಷ್ಟು ಬ್ಯೂಟಿಫುಲ್ ರಿಂಗ್ಸ್ ಆರ್ ಟೈಡ್ ಮಾಡಿದ್ರು. ಓಕೆ, ರಿಂಗ್ ಗಳನ್ನ ಟೈಡ್ ಮಾಡಿದ್ರು. ಅದು ನಾಯ್ಸ್, ಅದ್ರ ಸೌಂಡ್ ಕೇಳದೆ ಯಾರು ಹೋಗ್ತಿರ್ಲಿಲ್ಲ. ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಅಲ್ಲಿ ಏನಂತ ಬರ್ಡ್ ಕೂಡ ಇತ್ತು. ಅದು ಚೆನ್ನಾಗಿ ಸಾಂಗ್ ಕೂಡ ಒಂದ್ ರೀತಿ ಆಡ್ತಾ ಇತ್ತು ಅನ್ನೋ ರೀತಿ ಇದೆ. ಸರ್ ಇಲ್ಲಿ ಈಸಿ ಸರ್. ಇದು ಈ ತರ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟವನು ಅಂದ್ರೆ ಎರಡೇ ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ಇದನ್ನ 2 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ಈಗ ನೋಡಿ, ಒನ್ಸ್ ಅಪಾನ್ ಎ ಟೈಮ್ ನಾನು ಹೇಳ್ತೀನಿ ನೋಡಿ, ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡಿ. 1 ನಿಮಿಷ ಟೈಮ್ ಕೊಡ್ತೀನಿ, ಅದು ನಾನ್ ಸಾಲ್ವ್ ಮಾಡ್ತೇನೆ. ಓಕೆ, ನಾನು ನಿಧಾನಕ್ಕೆ ಸಾಲ್ವ್ ಮಾಡ್ತಾ ಇರ್ತೀನಿ, ಅಷ್ಟೊಂದು ನೀವು ಸಾಲ್ವ್ ಮಾಡಿ ಸ್ನೇಹಿತರೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕ್ವೀನ್ ಹೂ ಹ್ಯಾಡ್ ಎ ವಂಡರ್ಫುಲಿ ನೈಸ್ ಬಿಗ್ ಫಾರ್ಮ್ ಹೌಸ್. ಹೌದು ಸರ್, ಆ ಫಾರ್ಮ್ ಹೌಸ್ ಬಗ್ಗೆ ಹೇಳಿದ್ದಾರೆ. ಇದು ಕನೆಕ್ಟಿಂಗ್ ಯಾವ್ದು ಸರ್? ಇನ್ ದ ಮಿಡಲ್ ಆಫ್ ದ ಫಾರ್ಮ್ ಹೌಸ್ ಬರುತ್ತಾ? ಫಸ್ಟ್ ಇನ್ ದ ಫಾರ್ಮ್ ಹೌಸ್ ಬರುತ್ತಾ? ಇಲ್ಲ ಸರ್. ಇನ್ ದಿಸ್ ಫಾರ್ಮ್ ಹೌಸ್ ದೇರ್ ವರ್ ಸೀನ್ ಮೋಸ್ಟ್ ಬ್ಯೂಟಿಫುಲ್ florets with the golden rings tied to them. ಓಕೆ, ಇಲ್ಲ ನೋಡಿ, ಇಲ್ಲ ಇದು ಬರಲ್ಲ. The farm house was so big that even the caretaker didn't know where it is begun and where it is ended. Yes, ಹೆಂಗೆ ಸರ್? ನೋಡಿ, ಒಂದು ಫಾರ್ಮ್ ಹೌಸ್ ಇದೆ ಸರ್ ಅಂದಾಗ ನೆಕ್ಸ್ಟ್ ಏನ್ ಹೇಳ್ತೀವಿ ನಾವು? ಆ ಫಾರ್ಮ್ ಹೌಸ್ ಅಥವಾ ಕಾಡು ಅಂತ ಅನ್ಕೊಳ್ಳಿ ಸುಮ್ಮನೆ. ಆ ಕಾಡು ಎಂಡ್ ಗೊತ್ತಿಲ್ಲ, ಬಿಗಿನಿಂಗ್ ಗೊತ್ತಿಲ್ಲ. ಯಾರೋ ಅದು ನೋಡ್ಕೋತಾ ಇರೋರಿಗೆ ಅಷ್ಟು ದೊಡ್ಡದಾಗಿದೆ ಅನ್ನೋ ರೀತಿ ಹೇಳ್ತಾ ಇದೆ ಅಲ್ವಾ.
ಸೊ ಇದು ಕರೆಕ್ಟ್ ಆಗುತ್ತಾನೆ, ಫಸ್ಟ್ ಸೆಂಟೆನ್ಸ್ ಇದಾಗ್ಬೇಕು ತಾನೆ. ನೋಡಿ ಇದನ್ನು ಚೆಕ್ ಮಾಡ್ಬೇಡಿ. ದೀಸ್ ರಿಂಗ್ಸ್ ನೋಡಿ, ದೀಸ್ ಅಂತಿದೆ, ಈ ರಿಂಗ್ಗಳು ಅಂದಾಗ ಇದಕ್ಕೆ ಹಿಂದೆ ಏನೋ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇದು ಬರಕ್ ಚಾನ್ಸ್ ಇಲ್ಲ. ಫಸ್ಟ್ ಆರ್ ಅಂತ ಗೊತ್ತಾಯ್ತು ನನಗೆ. ಇನ್ ದಿಸ್ ಫಾರ್ಮ್ ಆರ್ ಅಂತ ಗೊತ್ತಾದ್ಮೇಲೆ ನಾನು ಇಲ್ಲಿ ಬಂದ್ಬಿಡ್ತೀನಿ ಡೈರೆಕ್ಟ್ ಆಗಿ ಆಪ್ಷನ್ ಬಂದ್ಬಿಡ್ತೀನಿ. ಯಾಕಂದ್ರೆ ಸ್ಮಾರ್ಟ್ ವೇವ್ ಸಾಲ್ವ್ ಮಾಡೋದು ನಾನು. ಓಕೆ, ಸುಮ್ನೆ ನಾನು ಪೆದ್ದನ್ ತರ ಎಲ್ಲ ಸಾಲ್ವ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಇಲ್ಲಿ ಆರ್ ಎಲ್ಲಿದೆ ನನಗೆ 100% ನನ್ಗೆ ಆರೇ ಒಂದು ಗೊತ್ತಾಯ್ತು, ಇಲ್ಲಿದೆ, ಟಿಕ್ ಮಾಡ್ತೀನಿ, ಎಲ್ಲೂ ಆರ್ ಇಲ್ಲ, ಕಾಮ್ ಕತ್ತಮ್, ಸಾಲ್ವ್ ಮಾಡೋದೇ ಬೇಕಾಗಿಲ್ಲ. ಆದ್ರೂ ಕೂಡ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಆರ್ ಅಂತ ಗೊತ್ತಾಯ್ತು. ಈಗ ಆರ್ ಅಂತ ಗೊತ್ತಾದ್ಮೇಲೆ ಇದಕ್ಕೆ ಯಾವ ಕನೆಕ್ಟಿಂಗು? ಇನ್ ದಿಸ್ ಫಾರ್ಮೋಸ್ ದೇರ್ ವಿಲ್ ಬಿ ಸೀನ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲಾರೆಟ್ಸ್ ಇನ್ ದ ಗೋಲ್ಡನ್ ರಿಂಗ್ಸ್ ಟೈಟ್ ಇದೆ. ಅಂದ್ರೆ ಗೋಲ್ಡನ್ ರಿಂಗ್ ನ ಅದಕ್ಕೆ ಕಟ್ಟಿದ್ದಾರೆ ಅಂತಿದೆ. ಇದಕ್ಕಿಂತ ಮುಂಚೆ ಏನಾರು ಇರಬೇಕು. ಅಂದ್ರೆ ಗೋಲ್ಡನ್ ರಿಂಗ್ ಯಾವ್ದಕ್ ಕಟ್ಟಿದ್ದಾರೆ, ಅದಕ್ಕಿಂತ ಮುಂಚೆ ಯಾವ್ದಾರು ಇರಬೇಕು. ಹಾಗಾಗಿ ದಿಸ್ ಇಸ್ ದ ಸೆಕೆಂಡ್ ಒನ್ ಬರುತ್ತೆ ನೋಡಿ. ಇನ್ ದ ಮಿಡಲ್ ಆಫ್ ದ ಫಾರ್ಮೋಸ್ ದೇರ್ ವಾಸ್ ಎ ಬ್ಯೂಟಿಫುಲ್ ಗಾರ್ಡನ್ ವಿತ್ ಟಾಲ್ ಕೋಕೋನಟ್ ಟ್ರೀಸ್ ಅಂಡ್ ಡೀಪ್ ರಿವರ್ಸ್. ಹೌದು, ಇದು ಸೆಕೆಂಡ್ ಅಲ್ವಾ, ಪಿ. ಇದಾದ್ಮೇಲೆ ಕ್ಯೂ ಬರುತ್ತೆ. ಇನ್ ದಿಸ್ ಫಾರ್ಮೋಸ್ were to be seen the most beautiful florets with golden rings tied to them. ಇದಕ್ಕೆ ಗೋಲ್ಡನ್ ರಿಂಗ್ಸ್ ಕಟ್ಟಿದ್ರು. ಓಕೆ, ಇದು ಮೂರನೇದು ಬರುತ್ತೆ. ಲಾಸ್ಟ್ನೇದು ಎಸ್. ದೀಸ್ ರಿಂಗ್ಸ್ ನೋಡಿದ್ರ, ಇಲ್ಲಿ ಗೋಲ್ಡನ್ ರಿಂಗ್ಸ್ ಆದ್ಮೇಲೆ ಇದು ಬರ್ಬೇಕು. ಕ್ಯೂ ಆದ್ಮೇಲೆ ಎಸ್ ಬರ್ಬೇಕು. ಪೇರ್ ಸಿಕ್ಬಿಡ್ತಾ ಇಲ್ಲಿ. ಕ್ಯೂ ಆದ್ಮೇಲೆ ಎಸ್, ಫಸ್ಟ್ ಆರ್ ಸಿಕ್ತು, ಆರ್ ಅಂತ ಗೊತ್ತಾಯ್ತು ನಮ್ಗೆ. ಕ್ಯೂ ಆದ್ಮೇಲೆ ಎಸ್ ಬರ್ಬೇಕು ಅಂತ ಗೊತ್ತಾಯ್ತು ನಮ್ಗೆ. ಸೊ ಇನ್ನು ಉಳಿದಿದ್ದು ಯಾವ್ದು? ಇದ್ದಿದ್ದೆ ಪಿ. ಪಿ ಯಾವ್ದು ಬರ್ಬೇಕು? ಇಲ್ಲೇ ಬರ್ಬೇಕು ಅಲ್ವಾ. ಈ ಕಡೆ ಬರ್ಬೋದು, ಬಟ್ ಈ ಕಡೆ ಬಂದ್ರೆ ಕನೆಕ್ಟ್ ಮಾಡಕ್ ಆಗಲ್ಲ ಈ ಲಾಸ್ಟ್ ವರ್ಡ್ಗೆ. ಸೊ ಹಾಗಾಗಿ ಪಿ ಇಲ್ಲೇ ಬರ್ಬೇಕು. ಸಿಂಪಲ್ ಪಿ ಕ್ಯೂ ಆರ್ ಎಸ್ ಅಂದ್ರೆ ಆರ್ ಪಿ ಕ್ಯೂ ಎಸ್ ಇಸ್ ದ ರೈಟ್ ಆನ್ಸರ್. ಸೊ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಕಾಮ್ ಕತಮ್ ನಾಟಕ್ ಬಂದ್ ಅಲ್ವಾ. ಈಸಿ ಅಲ್ವಾ ಸರ್? ಎಸ್. ಇನ್ನೊಂದಷ್ಟಿದೆ ನೋಡಿ, ಇದು ಕೂಡ ಈಸಿ ಇದೆ. ಚಿಕ್ಕದ್ ಸಾಲ್ವ್ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಬರ್ತೀನಿ, ಯಾಕಂದ್ರೆ ನಿಮ್ಗೆ ತುಂಬಾ ಡಿಫಿಕಲ್ಟಿ ಅನ್ಸ್ಬಾರ್ದು. ಇದು ನೋಡಿ, ಇದು ಸಿಂಪಲ್ ಆಗಿದೆ. ಇದನ್ನ ಫಸ್ಟ್ ಸಾಲ್ವ್ ಮಾಡೋಣ, ಆಮೇಲೆ ಲಾಸ್ಟ್ ಅಲ್ಲಿ ದೊಡ್ಡ ಡಿಫಿಕಲ್ಟೀಸ್ ಬರೋಣ. ಓಕೆ, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಡಿಫಿಕಲ್ಟೀಸ್ ಎಲ್ಲ ಈಸಿ. ಬರ್ತೀನಿ ಅದಕ್ಕೆ. The machine produced goods very fast and did the work of dozens of men at the same time. ನಾನು ನೋಡಿ, ಇದು ಫಸ್ಟ್ ಫಿಕ್ಸ್ ಮೆಷಿನ್ ಬಗ್ಗೆ ಮಾತಾಡ್ತಾ ಇದೆ. ಫಸ್ಟ್ ಓದ್ಬಿಡಿ ಫುಲ್. The poor workmen still have wove cloth by hand and they cannot produce cheap cloth. Of course, only rich men or investors could have their own machines and factories. For example, the big cloth factories produce very cheap clothes. As a result, the factories were able to produce cheap goods. As a result, many of them have lost their work and started working for rich men. Okay, sir. ಇಲ್ಲಿ ಏನ್ ಹೇಳ್ತಾ ಇದಾರೆ ನಮ್ಗೆ ಅರ್ಥ ಆಯ್ತಲ್ವಾ? ಏನ್ ಹೇಳ್ತಾ ಇದಾರೆ? ಒಂದು ಗೂಡ್ಸ್ ನ ಬೇಗ ಮಾಡಕ್ಕೆ ಮೆಷಿನ್ಸ್ ಇದೆ. ಮೆಷಿನ್ಸ್ ಇರೋದ್ರಿಂದ ಏನಾಗುತ್ತೆ, ಬೇಗ ಚೀಪ್ ಗೂಡ್ಸ್ ನ ಮಾಡಬಹುದು. ಈ ಚೀಪ್ ಗೂಡ್ಸ್ ಅಂದ್ರೆ ಕ್ಲಾತ್ಸ್ ನ, ಈ ಚೀಪ್ ಆಗಿರ್ತಕ್ಕಂಥ ಕ್ಲಾತ್ಸ್ ಗೆ ದುಡ್ಡು ಕೂಡ ಚೀಪ್ ಆಗಿರುತ್ತೆ, ಯಾಕಂದ್ರೆ ಜಾಸ್ತಿ ಮಾಡ್ಬೋದಲ್ಲ ಫ್ಯಾಕ್ಟ್ರೀಸ್ ಆಗಿರೋದ್ರಿಂದ. ಆದ್ರೂ ಕೂಡ ಒಂದಷ್ಟು ಪೂರ್ ವರ್ಕ್ ಮ್ಯಾನ್ಸ್ ಅಂದ್ರೆ ಬಡವ ವರ್ಕ್ ಮ್ಯಾನ್ಗಳು ತಮ್ಮ ಕ್ಲಾತ್ ಗಳನ್ನ ಹ್ಯಾಂಡಲ್ಲೇ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಚೀಪ್ ಕ್ಲಾತ್ ಆಗಕ್ಕೆ ಸಾಧ್ಯ ಆಗಲ್ಲ. ಅದು ಕೆನಾಟ್ ಪ್ರೊಡ್ಯೂಸ್ ಚೀಪ್ ಕ್ಲಾತ್ ಅಂದ್ರೆ ಕಮ್ಮಿ ರೇಟಿನ ಕ್ಲಾತ್ಸ್ ನ ಅವ್ರು ಮಾಡಕ್ಕಾಗಲ್ಲ. ಕೈಲಿ ಮಾಡೋದ್ರಿಂದ ಅವ್ರ ಖರ್ಚು ಜಾಸ್ತಿ ಆಗುತ್ತೆ. As a result, many of them have lost their work, started working for the rich man. ಇಲ್ಲಿ ನನಗೆ ಒಂದು ಇದು ಓದ್ ತಕ್ಷಣ ಗೊತ್ತಾಗುತ್ತೆ ಸರ್. ಏನ್ ಗೊತ್ತಾಯ್ತು ಅಂದ್ರೆ, ಇಲ್ಲಿ ಲಾಸ್ಟ್ ಸೆಂಟೆನ್ಸ್ ಆಸ್ ಎ ರಿಸಲ್ಟ್ ಇದೆ ಅಲ್ವಾ, ಕನ್ಕ್ಲೂಷನ್. ಇದ್ರ ಜೊತೆಗೆ ನಂಗೆ ಪಿ ಕನೆಕ್ಟ್ ಆಗ್ತಾ ಇದೆ. ಪಿ ಕನೆಕ್ಟ್ ಆಗ್ತದೆ. ಯಾಕೆ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ ನೋಡಿ, ಇದು ಕೊನೆಯದು ಇರ್ಲಿ. ನಾನು ಸುಮ್ನೆ ನನಗೆ ಏನ್ ಅನ್ಸ್ತು ಅಂತ ಹೇಳ್ತಾ ಇದ್ದೇನೆ, ನಿಮ್ಗೂ ಅನ್ಸುತ್ತೆ ಓದ್ಬೇಕಾರೆ. ನೋಡಿ, ಆಸ್ ಎ ರಿಸಲ್ಟ್ ಮೆನಿ ಆಫ್ ದೆಮ್ ಹ್ಯಾವ್ ಲಾಸ್ಟ್ ದೇರ್ ವರ್ಕ್ ಅಂಡ್ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ರಿಚ್ ಮ್ಯಾನ್. ಅಂದ್ರೆ ತುಂಬಾ ಜನ ಅವ್ರ ಕೆಲಸ ಬಿಟ್ಬಿಟ್ಟು ಶ್ರೀಮಂತರ ಹತ್ರ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ, ಅಂದ್ರೆ ಫ್ಯಾಕ್ಟ್ರೀಸ್ ಗಳಲ್ಲಿ. ಇದಕ್ಕೆ ಹಿಂದೆ ನನಗೆ ಇದು ಬರ್ಬೇಕು ಅಂತ ಗೊತ್ತಾಯ್ತು. ಯಾಕೆ ಗೊತ್ತಾಯ್ತು ಹೇಳಿ? ಯಾಕೆ ಬಿಟ್ಬಿಟ್ಟು ಮಾಡ್ತಾ ಇದಾರೆ ಅಂದ್ರೆ, ವರ್ಕ್ಮನ್ ಸ್ಟಿಲ್ ವೇವ್ ಕ್ಲಾತ್ಸ್, ಓಕೆ, ವೇವ್ ಕ್ಲಾತ್ಸ್ ಬೈ ಹ್ಯಾಂಡ್ ಅಂಡ್ ದೇ ಕೆನಾಟ್ ಪ್ರೊಡ್ಯೂಸ್ ಚೀಪ್ ಕ್ಲಾತ್ಸ್. ಚೀಪ್ ಕ್ಲಾತ್ಸ್ ಅವ್ರು ಪ್ರೊಡ್ಯೂಸ್ ಮಾಡಕ್ ಆಗ್ತಾರೆ, ಹಾಗಾಗಿ ಸೇಲ್ ಆಗ್ತಿರಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಇಲ್ಲಿಗೆ ಬಂದು ಕೆಲಸ ಮಾಡ್ತಾರೆ ಅಂತ ಇದು ಗೊತ್ತಾಯ್ತು ನನಗೆ. ಓಕೆ, ಅಂದ್ರೆ ಲಾಸ್ಟ್ ಪಿ ಬರುತ್ತೆ 6 ಗಿಂತ ಮುಂಚೆ ಅಂತ. ಲಾಸ್ಟ್ ಪಿ ಎಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಫೈನ್, ಬೇಕಾಗಿಲ್ಲ, ಇದು ಗೊತ್ತಾಗಲ್ಲ, ಬಿಟ್ಟಾಕಿ. ಇದಕ್ಕೆ ಇದು ಕನೆಕ್ಟ್ ಮಾಡಿ, ಕನೆಕ್ಟಿಂಗ್ ವರ್ಡ್ಸ್ ಟ್ರೈ ಮಾಡಿ. ಅಂದ್ರೆ ಡಜನ್ಸ್ ಆಫ್ ಮೆನ್ ಅಟ್ ದ ಸೇಮ್ ಟೈಮ್ ಅಂದ್ರೆ ಏನ್ ಹೇಳ್ತದೆ, ಗೂಡ್ಸ್ ವೆರಿ ಫಾಸ್ಟ್ ಅಂಡ್ ಡಿಡ್ ದ ವರ್ಕ್ ಡಜನ್ಸ್ ಆಫ್ ಮೆನ್ ಅಟ್ ದ ಸೇಮ್ ಟೈಮ್. ಮೆಷಿನ್ ಡಜನ್ಸ್ ಆಫ್ ಮೆನ್ ಅಂದ್ರೆ ಎಷ್ಟೊಂದ್ ಜನ ಮಾಡ್ತಕ್ಕಂಥದ್ನ ಬೇಗ ತಾನೊಂದೇ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಸಹ ಮಾಡುತ್ತೆ. ಇದಕ್ಕೆ ಫಸ್ಟ್ ಯಾವ್ದು ಸಹ ಸೆಂಟೆನ್ಸ್ ನೋಡಿ, ಪೂರ್ ಮ್ಯಾನ್ ಬರಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ದ ಪೂರ್ ಮ್ಯಾನ್ ಸ್ಟಿಲ್ ಅಂತ ಇದೆ. ಸ್ಟಿಲ್ ಅಂದ್ರೆ ಪುನಃ ಅಂದ್ರೆ ಇದಕ್ಕಿಂತ ಮುಂಚೆ ಯಾವ್ದೋ ಇರಬೇಕು ಸೆಂಟೆನ್ಸ್. ಅಫ್ಕೋರ್ಸ್ ಬರಕ್ ಚಾನ್ಸೇ ಇಲ್ಲ. ಓಕೆ, ಇಂಡಿಪೆಂಡೆಂಟ್ ವರ್ಡ್ ಆಗಕ್ ಚಾನ್ಸ್ ಇಲ್ಲ. ಇದಕ್ಕೆ ಇದು ಕನೆಕ್ಟ್ ಆಗಕ್ ಚಾನ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್, ಅಗೇನ್ ಎಕ್ಸಾಂಪಲ್ ಹಿಂದೆ ಯಾವ್ದು ಏನಾದ್ರು ಇರ್ಬೇಕು ಸರ್. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಬರಕ್ ಚಾನ್ಸ್ ಇಲ್ಲ. ಇಲ್ಲಿ ನೋಡಿ, ಆಸ್ ಎ ರಿಸಲ್ಟ್ ಬರುತ್ತೆ. ಇಲ್ಲಿ ನೋಡಿ, ಡಜನ್ಸ್ ಆಫ್ ಮೆನ್ ಅಟ್ ದ ಸೇಮ್ ಟೈಮ್ ಅಂದ್ರೆ 12 ಜನ 1 ಡಜನ್ ಮಾಡ್ತಕ್ಕಂಥ ಕೆಲಸನ ಆ ಮೆಷಿನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಿದೆ. ಹಾಗಾಗಿ ಆಸ್ ಎ ರಿಸಲ್ಟ್
The factories were able to produce cheap goods. Yes, this is correct. Yes, ಮೊದಲನೇದು ಬರಬೇಕು. Yes, this is correct. ಸೊ ಇದಕ್ಕೆ ಕನೆಕ್ಟ್ ಏನಾಗಬೇಕು ಅಲ್ಲಿಗೆ? ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಬರಬೇಕು. The big cloth factories produce very cheap. ಯಾಕಂದ್ರೆ ಇಲ್ಲಿ ಚೀಪ್ ಗೂಡ್ಸ್ ಫಸ್ಟ್ ಬಂತಲ್ಲ, ಚೀಪ್ ಗೂಡ್ಸ್ ಪ್ರೊಡ್ಯೂಸ್ ಮಾಡಬಹುದು, ಹಾಗಾಗಿ ಚೀಪ್ ಕ್ಲಾತ್ಸ್ ನಾವು ಪ್ರೊಡ್ಯೂಸ್ ಮಾಡ್ತಾರೆ ಅಲ್ವಾ? ಯಾಕೆ? ಫ್ಯಾಕ್ಟರೀಸ್ ಇರೋದ್ರಿಂದ. ಎಕ್ಸಾಂಪಲ್ ಬಿಗ್ ಕ್ಲಾತ್ ಫ್ಯಾಕ್ಟರಿ, ಇಲ್ಲಿ ಫ್ಯಾಕ್ಟರಿ ಬಗ್ಗೆ ಹೇಳ್ತಾ ಇದಾರೆ. ಎಕ್ಸಾಂಪಲ್ ತಗೊಂಡು ಒಂದು ಕ್ಲಾತ್ ಫ್ಯಾಕ್ಟರಿ ತಗೊಂಡ್ರೆ ಅವ್ರು ಚೀಪ್ ಕ್ಲಾತ್ ನ ಮಾಡಬಹುದು. ಎಸ್ ಮಾಡಬಹುದು ಸರ್. ಎಸ್ ಎಸ್ ಆದ್ಮೇಲೆ ಆರ್ ಬರ್ಬೇಕು. ಎಸ್ ಆದ್ಮೇಲೆ ಯಾವ್ದು ಬರ್ಬೇಕು ಸರ್? ಇದು ಬರ್ಬೇಕಾ ಇದು ಬರ್ಬೇಕಾ? ಇವಾಗ ನಿಮ್ಗೆ ಕನ್ಫ್ಯೂಸ್ ಆಗೋದು. ನನಗೆ ಅದಕ್ಕೆ ಹೇಳಿದ್ದು ಆರ್ ಫಿಕ್ಸ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದರಿಂದ ಪಿ ಬರ್ಬೇಕು ಅಂತ ನನ್ಗೆ ಗೊತ್ತಾದ ತಕ್ಷಣ ಈ ನೆಕ್ಸ್ಟ್ ಕ್ಯೂನೇ ಬರ್ಬೇಕು ಅಂತ ಹೇಳ್ತೀನಿ. ಹೆಂಗ್ ಹೇಳ್ತೀನಿ ಅಂದ್ರೆ ನೋಡಿ, ಅಫ್ಕೋರ್ಸ್ ಓನ್ಲಿ ರಿಚ್ ಮ್ಯಾನ್ ಆರ್ ಇನ್ವೆಸ್ಟರ್ಸ್ ಕುಡ್ ಹ್ಯಾವ್ ದೇರ್ ಓನ್ ಮೆಷಿನ್ಸ್ ಅಂಡ್ ಫ್ಯಾಕ್ಟರೀಸ್. ಅಂದ್ರೆ ಶ್ರೀಮಂತರು ಇನ್ವೆಸ್ಟ್ ಮಾಡಕ್ಕಂತವ್ರು ಮಾತ್ರ ಓನ್ ಮೆಷಿನ್ಸ್ ಫ್ಯಾಕ್ಟರಿನ ಮಾಡಕ್ಕಾಗುತ್ತೆ ಅಲ್ವಾ? ಅದಾದ್ಮೇಲೆ ದ ಪೂರ್ ವರ್ಕ್ ಮ್ಯಾನ್ ಸ್ಟಿಲ್ ವೇವ್ ಕ್ಲಾತ್ಸ್ ಬೈ ಹ್ಯಾಂಡ್ ಅಂಡ್ ದೇ ಕೆನಾಟ್ ಪ್ರೊಡ್ಯೂಸ್ ಚೀಪ್ ಕ್ಲಾತ್ಸ್. ಅವರು ಚೀಪ್ ಕ್ಲಾತ್ಸ್ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. As a result, many of them, so sixth is the fixed one. So ಇಲ್ಲಿ first is the fixed one. So SRQP ಇದೆ ಸರ್, SQRP ಇದೆ, ಇದಲ್ಲ SRQP ಇದೆ. ಒಂದೇ is the right answer. ಅರ್ಥ ಆಯ್ತಲ್ಲ? ಸಿಂಪಲ್ ಅಲ್ಲ ಸರ್? ಸರ್ ಇವಾಗ ನಿಮ್ಗೆ ತುಂಬಾ ಜನ ಸರ್ ಗೊತ್ತೇ ಆಗ್ತಾ ಇಲ್ಲ ಅಂದ್ರೆ ಸಿಂಪಲ್ ಕೆಲಸ ಮಾಡ್ಬೋದು. ಏನ್ ಮಾಡ್ಬೋದು? ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ನ ಸಾಲ್ವ್ ಮಾಡ್ಕೊಂಡ್ ಬರ್ಬೋದು. ಅಂದ್ರೆ ಫಸ್ಟ್ ಎಸ್ ಓದಿ, ಆಮೇಲೆ ಆರ್ ಓದಿ, ಕ್ಯೂ ಓದಿ, ಪಿ ಓದಿ. ನಿಮ್ಗೆ ಕರೆಕ್ಟ್ ಆಗಿದೆ ಅನ್ಸ್ತಾ ಇದೆಯಾ? ಓಕೆ, ಒಂದೇ ಜೊತೆ ಎಲ್ಲಾನು ಕರೆಕ್ಟ್ ಆಗಿ ಸೀಕ್ವೆನ್ಸ್ ಆಗಿದ್ಯಾ? ಎಸ್. ಇಲ್ವಾ? ಎಲ್ಲಾ ಆಪ್ಷನ್ ಚೆಕ್ ಮಾಡಿ, ಯಾವ ಆಪ್ಷನ್ ನಿಮ್ಗೆ ಕರೆಕ್ಟ್ ಅನ್ಸುತ್ತೆ ಅದ್ ಮಾಡಿ. ಸರ್ ಇದು ಏನಾಗುತ್ತೆ ಅಂದ್ರೆ, ಈ ಸಣ್ಣ ಸೆಂಟೆನ್ಸ್ ಇದ್ರೆ, ಚಿಕ್ಕ ಸೆಂಟೆನ್ಸ್ ಇದ್ರೆ, ಓಕೆ, ಲೆಂತ್ ಸ್ಟಾರ್ಟಿಂಗ್ ನ ತೋರಿಸ್ನಲ್ಲ ಆ ತರ ಇದ್ರೆ ಈ ಆಪ್ಷನ್ ಮುಖಾಂತರ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಓದೋದ್ ಕಮ್ಮಿ, ಲೆಂತ್ ಕಮ್ಮಿ ಇರುತ್ತೆ. ಓದಿ ಒಂದು ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. ಈಗ ಇಷ್ಟು ದೊಡ್ಡ ದೊಡ್ಡ ಸೆಂಟೆನ್ಸ್ ಅಂತ ಇದ್ದಾಗ ನೀವು ಈ ಆಪ್ಷನ್ ಮೆಥಡ್ ಅಲ್ಲಿ ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋದಾಗ ನಿಮ್ಗೆ ಮರ್ತೋಗುತ್ತೆ ಅಂದ್ರೆ ಯಾವ್ದು ಕರೆಕ್ಟ್ ಯಾವ್ದೊಂದು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ, ಮತ್ತೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ಹೇಳಿದ್ರು ಸ್ಮಾರ್ಟ್ ವೇ ಸಾಲ್ವಿಂಗ್ ಕ್ವಶನ್ ಪೇಪರ್ ಹೆಂಗೆ ಅಂದ್ರೆ, ನಾವು ಕ್ವಶನ್ ತಕ್ಕಂತೆ ನಮ್ಮ ಆನ್ಸರ್ ನ ಹುಡುಕೋ ರೀತಿ ಚೇಂಜ್ ಆಗ್ಬೇಕು. ಇಲ್ಲಿ ಇದೆಯಲ್ಲ, ಇದು ಈಸಿ. ಯಾಕೆ ಈಸಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ಒಂದ್ಸಲ ಓದಿದಾಗ ನಿಧಾನಕ್ಕೆ ಓದಿ, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಪ್ಯಾಸೇಜ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತ ಅರ್ಥ ಆಗುತ್ತೆ. ಅವಾಗ ನಿಮ್ಗೆ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಈಗ ಈ ಕ್ವಶನ್ ಇದೆಯಲ್ಲ, ಈ ಕ್ವಶನ್ ಇದೆ, ಇದನ್ನ ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ. ಓಕೆ, ಇನ್ನೂ ಇದೆ, ತುಂಬಾ ಕ್ವಶನ್ಸ್ ಇದೆ ಸರ್. ಇಲ್ಲಿ ನೋಡಿ ತುಂಬಾ ಕ್ವಶನ್ಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಇನ್ನೊಂದಿನ. ಯಾಕೆ ಒಂದೇ ವಿಡಿಯೋದಲ್ಲಿ ಕನ್ಫ್ಯೂಸ್ ಆಗೋದು ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ಸಾಲ್ವ್ ಮಾಡೋಣ. ಇದು ನಿಮ್ಗೆ ಹೋಮ್ ವರ್ಕ್. ಓಕೆ, ಕಮೆಂಟ್ ಸೆಕ್ಷನ್ ಮಾಡಿ ಯಾವ ಆಪ್ಷನ್ ಕರೆಕ್ಟ್ ಅಂತ. ಬೇಕಾದ್ರೆ ಒಂದ್ಸಲ ಓದ್ಬಿಡ್ತೀನಿ ನಿಮ್ಗೆ ಅರ್ಥ ಆಗಂಗೆ, ಇದ್ರ ಸಾರಾಂಶ ಹೇಳ್ಬಿಡ್ತೀನಿ, ನೀವು ಆನ್ಸರ್ ಮಾಡಿ. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಕರ್ನಾಟಕ ಬ್ಯಾಂಕ್ ಆನ್ ಥರ್ಸ್ಡೇ ಲಾಂಚ್ ಡಿಜಿಲಾಕರ್ ಫಾರ್ ಇಟ್ಸ್ ಕಸ್ಟಮರ್ಸ್ ಆಸ್ ಅ ಪಾರ್ಟ್ ಆಫ್ ಇಟ್ಸ್ ಡಿಜಿಟಲ್ ಇನಿಷಿಯೇಟಿವ್. Okay, this facility is being given by integrating DigiLocker with the bank money click internet banking channel. Okay, DigiLocker is a key initiative to store the digital documents by the National E-Governance Division under Union Ministry of Electronics and Information Technology. Okay, the bank is also extending the facility of making payments through the internet banking with respect to the document contained in the DigiLocker. Okay, DigiDocuments means certification issues by the government departments of agencies that are made available digitally, namely Aadhaar, PAN, driving license, registration certificate, etc. New customers can access their documents anytime and make payment digitally according to the requirement. ಸರ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಡ್ತೀನಿ, ನಿಮ್ಗೊಂದು ಹಿಂಟು ಕೊಡ್ತೀನಿ. ಫಸ್ಟ್ ಸೆಂಟೆನ್ಸ್ ಯಾವುದು ಅಂತ ಕೂಡ ಹೇಳ್ಬಿಡ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಬ್ಯಾಂಕ್ ಡಿಜಿಟಲ್ ಲಾಕರ್ ಲಾಂಚ್ ಮಾಡಿದೆ. ಇದು ಫಿಕ್ಸ್ಡ್ ಒನ್ ಅಲ್ವಾ? ಇದನ್ನ ಸಾಲ್ವ್ ಮಾಡ್ಬೇಕು. ಇದು ಫಿಕ್ಸ್ಡ್ ಒನ್. ಇಲ್ಲಿ ಏನ್ ಹೇಳ್ತಾ ಇದೆ ಪ್ಯಾಸೇಜ್ ಅಂದ್ರೆ ಈ ಲೈನ್ಸ್ ಗಳು ಸೇರಿದ್ರೆ ಲಾಂಚ್ ಮಾಡಿದೆ. ಈ ಡಿಜಿಲಾಕರ್ ಎಂತದ್ದು ಅಂದ್ರೆ, ಇದು ನಮ್ಗೆ ಈ ಗವರ್ನೆನ್ಸ್ ಅಂದ್ರೆ ಈ ಆಡಳಿತಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಲಾಂಚ್ ಮಾಡಿರೋದು ಯೂನಿಯನ್ ಮಿನಿಸ್ಟ್ರಿ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇದರಲ್ಲಿ ನಾವು ಡಾಕ್ಯುಮೆಂಟ್ಸ್ ಗಳನ್ನ ಡಿಜಿಟಲಿ ಸೇವ್ ಮಾಡ್ಕೋಬಹುದು, ಲೈಕ್ ಆಧಾರ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಂತ ಸೇವ್ ಮಾಡ್ಕೋಬಹುದು. ಜೊತೆಗೆ ಇದರಿಂದ ನಾವು ಏನ್ ಮಾಡ್ಬೋದು ಅಂದ್ರೆ ಪೇಮೆಂಟ್ ಕೂಡ ಮಾಡ್ಬೋದು. ಇದನ್ನ ಡಾಕ್ಯುಮೆಂಟ್ ಆಗಿ ಯೂಸ್ ಮಾಡಿ ಪೇಮೆಂಟ್ ಕೂಡ ಮಾಡ್ಬೋದು. ಇದನ್ನ ಪೇಮೆಂಟ್ ಚಾನಲ್ ಜೊತೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ, ಕನೆಕ್ಟ್ ಕೂಡ ಮಾಡಿದ್ದಾರೆ. ಸೊ ಇದರಿಂದ ನಾವು ಕಸ್ಟಮರ್ಸ್ ನ ಆಕ್ಸೆಸ್ ಮಾಡೋಕೆ ಡಾಕ್ಯುಮೆಂಟ್ ಈಸಿ ಆಗುತ್ತೆ ಅಂತ ಇದೆ ಪ್ಯಾಸೇಜ್ ಅಲ್ವಾ? ಸೊ ಇಲ್ಲಿಗೆ ಅರ್ಥ ಆಗ್ಬಿಡ್ಬೇಕು ನಿಮ್ಗೆ. ಈ ಡಿಜಿಲಾಕರ್ ಲಾಂಚ್ ಮಾಡಿದ್ದಾರೆ ಸರ್. ಓಕೆ, ಡಿಜಿಲಾಕರ್ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸೆಂಟೆನ್ಸ್ ಯಾವ್ದಾಗುತ್ತೆ ಹಾಗಾದ್ರೆ? ಇಟ್ಸ್ ಎ ಕ್ಯೂ. ಯಾಕಂದ್ರೆ ಅದೊಂದು ಈ ಆಡಳಿತಕ್ಕೆ ಆಗುತ್ತೆ. ಯೂನಿಯನ್ ಮಿನಿಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನೋ ಸಚಿವಾಲಯದನ್ನ ತಂದಿರೋದು ಅಂತ ಹೇಳ್ತಾರೆ. ಇದು ಫಸ್ಟ್ ಸೆಂಟೆನ್ಸ್. ಸೊ ಇವಾಗ ನಾನು ಕ್ಯೂ ನಿಮ್ಗೆ ಏನ್ ಮಾಡಿದೆ, ಹಿಂಟ್ ಕೊಟ್ಟೆ. ಫಸ್ಟ್ ಇಸ್ ದ ಕ್ಯೂ ಅಂತ. ಇನ್ ಮಿಕ್ಕಿದ್ ನೀವು ಸಾಲ್ವ್ ಮಾಡಿ. ನೋಡಿ ಇಲ್ಲಿ ಕ್ಯೂ ಎಲ್ಲಿದೆ ಸರ್? ಇಲ್ಲಿದೆ. ಇವೆರಡರಲ್ಲಿ ಯಾವ್ದು? ಇದು ಗಾನ್ ಕೇಸು. ಎರಡು ಆಪ್ಷನ್ ನಾನು ನಿಮ್ಗೆ ಎಲಿಮಿನೇಟ್ ಮಾಡ್ಕೊಟ್ಟಿದ್ದೀನಿ. ಇನ್ ಮಿಕ್ಕಿದ್ದನ್ನ ನೀವು ಅರೇಂಜ್ ಮಾಡಿ
ಯಾವುದು ಎರಡನೇ ಆಪ್ಷನ್ ಫೋರ್ತ್ ಆಪ್ಷನ್ ಸರಿನಾ ಅಂತ ಹೇಳಿ. ಓಕೆ, ಪುನಃ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇನ್ನು ಆರ್ಟಿಕಲ್ಸ್ ಇದೆ ಇಂಗ್ಲಿಷ್ ಅಲ್ಲಿ, ಪ್ರಿಪೋಸಿಷನ್ಸ್ ಇದೆ, ಮತ್ತೆ ಎರರ್ ಫೈಂಡಿಂಗ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಕಲ್ತ್ರೆ ನೀವು ಎರರ್ನ ಅಂದ್ರೆ ತಪ್ಪು ಯಾವ್ದು ಹುಡ್ಕಕ್ ಸಾಧ್ಯ. ಅದು ಎಕ್ಸಾಮ್ ಅಲ್ಲಿ ಬರುತ್ತೆ, ಗ್ರೂಪ್ ಸಿಲೂ ಬರುತ್ತೆ, PDO ಬರುತ್ತೆ. ಇವೆಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಸಿನೋನಿಮ್ ಅಂಡ್ ಅಂಟಾನಿಮ್ಸ್ ಆಗಿರ್ಬೋದು, ಐಡಿಯಾಮ್ಸ್ ಅಂಡ್ ಫ್ರೇಸಸ್ ಆಗಿರೋದು, ಐಡಿಯಾಮ್ಸ್ ಅಂಡ್ ಫ್ರೇಸಸ್ ನುಡಿಗಟ್ಟುಗಳದು, ಇವೆಲ್ಲ ಮುಂದೆ ಬರುತ್ತೆ ಸರ್. ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ನೋಟಿಫಿಕೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ, ಆನ್ಸರ್ ಮಾಡಿ. ಇನ್ನೂ ಕ್ವಶನ್ಸ್ ತುಂಬಾ ಇದೆ ಸರ್, ತುಂಬಾ ನೋಡಿ, ತುಂಬಾ ಇದೆ ಕ್ವಶನ್ ನೋಡಿ, ತುಂಬಾ ಇದೆ, ತುಂಬಾ ಇದೆ. ಮಾಡೋಣ, ಎಲ್ಲ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ಗೆ ನಾನು ಬರ್ತೀನಿ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಓಕೆ, ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೇಕು. ನಮಸ್ಕಾರ, ಧನ್ಯವಾದಗಳು ಸರ್.